ಯು ವಿಲ್ ನಾಟ್ ಫೈಂಡ್ ಎನಿವೇರ್ ದಟ್ ಬ್ಯೂಟಿಫುಲ್ ಲೈಫ್ ಎಕ್ಸೆಪ್ಟ್ ಇನ್ ಕ್ರೈಸ್ಟ್ ಜೀಸಸ್. ಆದರೆ ಸಿಗುತ್ತಾ ಕೇಳಿದರೆ ಸಿಗುತ್ತೆ, ಒಂದೇ ಒಂದು ಜಾಗದಲ್ಲಿ ಸಿಗುತ್ತೆ. ಆಯ್ತಾ? ಸೀಕ್ರೆಟ್ ಯಾರಿಗೂ ಹೇಳಬೇಡಿ. ಒಂದೇ ಒಂದು ಜಾಗದಲ್ಲಿ ಅದು ಸಿಗೋದು. ಅದು ಎಲ್ಲಿ? ಅದು ಈ ಪ್ರಪಂಚದಲ್ಲಿ ಯಾವುದೇ ಜಾಗದಲ್ಲಿ ಅಲ್ಲ. ಯಾವುದೋ ಪುಣ್ಯಕ್ಷೇತ್ರ ಅಂತ ತಿಳ್ಕೊಬೇಡಿ, ಅಲ್ಲೆಲ್ಲ ಸಿಗೋದಿಲ್ಲ. ಅಲ್ಲಿ ಒಳ್ಳೆ ಮಸಾಲೆ ದೋಸೆ ತಿನ್ಕೊಬರ್ಬೋದು ತಲೆ ಬೋಳಿಸ್ಕೊಂಡು, ಅಷ್ಟೇ ಬಿಟ್ಟರೆ ಬೇರೆ ಏನು ಸಿಗೋದಿಲ್ಲ. ಸೊ ಈ ಹೊಸ ಜನ್ಮ ಸಿಗೋದು ಯೇಸುವಿನಲ್ಲಿ, ಓನ್ಲಿ ಇನ್ ಕ್ರೈಸ್ಟ್ ಜೀಸಸ್. ನಮ್ಮ ಜೀವನ ಫ್ರೂಟ್ಫುಲ್ ಆಗಬೇಕಾದ್ರೆ, ಫಲಭರಿತವಾಗಬೇಕಾದ್ರೆ, ಅಂದರೆ ಪ್ರೀತಿಮಯವಾಗಬೇಕಾದ್ರೆ, ನಮ್ಮ ಜೀವನ ಪ್ರೀತಿಮಯ ಆಗಬೇಕಾದ್ರೆ, ನಮ್ಮ ಜೀವಿತದಲ್ಲಿ ಒಂದು ಆನಂದ ಇರಬೇಕಾದ್ರೆ, ಒಂದು ಶಾಂತಿ ಸಮಾಧಾನ ಇರಬೇಕಾದ್ರೆ ಏನು ಮಾಡಬೇಕು? ಏನು ಮಾಡಬೇಕು? ಏನು ಮಾಡಿದರೆ ಸಿಗ್ಬೋದು? ಪ್ರಾರ್ಥನೆ ಮಾಡ್ತಾನೇ ಇದ್ದಾರೆ ಎಷ್ಟೋ ಜನ. ಪಾಪ ಇರೋ ಸಮಾಧಾನನೂ ಕಳ್ಕೊಬಿಟ್ಟಿದ್ದಾರೆ ಪ್ರಾರ್ಥನೆ ಮಾಡಿ ಮಾಡಿ. ಇನ್ಮೇಲೆ ಪ್ರಾರ್ಥನೆನೂ ಬೇಡ, ಏನು ಬೇಡ ಅಂತ ಪ್ರಾರ್ಥನೆ ಬಿಟ್ಟವರು ಎಷ್ಟೋ ಜನ ಇದ್ದಾರೆ. ಪ್ರಾರ್ಥನೆ ಮಾಡಿದರೆ ಸಿಗುತ್ತೆ ಅಂತ ಎಲ್ಲೂ ಕೂಡ ಬೈಬಲ್ನಲ್ಲಿ ಹೇಳಲಿಲ್ಲ. ಆ ರೀತಿ ಪ್ರಾರ್ಥನೆ ಮಾಡಿ ಪಡ್ಕೊಂಡೆ ಅಂತ ಒಂದು ಸಾಕ್ಷಿನೂ ಇವತ್ತಿನ ತನಕ ಇಲ್ಲ. ಆದರೆ ಪ್ರಾರ್ಥನೆ ಮಾಡಬೇಕಾ ಕೇಳಿದರೆ ಖಂಡಿತವಾಗಲೂ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು. ಆದರೆ ನಮ್ಮ ಜೀವನದಲ್ಲಿ ನಿಜವಾಗಲೂ ಫಲ, ಫ್ರೂಟ್ ಬರಬೇಕಾದ್ರೆ, ಫ್ರೂಟ್ ಅಂತ ಹೇಳುವಾಗ ಬೇರೆ ಯಾವ ಫ್ರೂಟು ಅಲ್ಲ, ಅದು ಪ್ರೀತಿನೇ, ಆನಂದನೇ, ಶಾಂತಿ ಸಮಾಧಾನನೇ, ಬೇರೆ ಏನೂ ಅಲ್ಲ. ಆಯಿತಾ? ಎಲ್ಲ ಮನುಷ್ಯನಿಗೂ ಬೇಕಾಗಿರೋದು ಅದೇನೆ. ಇದಿಲ್ಲದೆ ಇದ್ದರೆ ನಾವು ಒಂದು ರೀತಿ ನರಕದಲ್ಲಿ ಜೀವಿಸ್ದಂಗೆ ಆಗುತ್ತೆ. ನರಕ ಅಂದರೆ ಏನು ಗೊತ್ತಾ? ನರಕ ಅಂದರೆ ಸಂಪೂರ್ಣವಾಗಿ ಪ್ರೀತಿನೂ ಇಲ್ಲ, ಶಾಂತಿನೂ ಇಲ್ಲ, ಆನಂದನೂ ಇಲ್ಲದೆ ಬದುಕೋದೆ ನರಕ. ಈ ಲೋಕದಲ್ಲಿ ಆ ನರಕದ ಸ್ಯಾಂಪಲ್ ಮಾತ್ರ ಸಿಗುತ್ತೆ. ಈ ಲೋಕದ ಜೀವನದ ನಂತರ ನಿತ್ಯ ನರಕ ಸಿಗುತ್ತೆ. ಯಾರಿಗೆ? ಅವಿಶ್ವಾಸಿಗಳಿಗೆ. ಅವಿಶ್ವಾಸಿಗಳು ಅಂದರೆ ಯಾರು ಗೊತ್ತಾ? ಈ ಫಲ ಇಲ್ಲದೆ ಬದುಕುವವರು, ಈ ಫಲ ಇಲ್ಲದೆ ಬದುಕುವವರು. ಆದಿಕಾಂಡದಲ್ಲಿ ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿ ಆ ಫಸ್ಟ್ ಬ್ಲೆಸ್ಸಿಂಗ್ ಏನು ಹೇಳ್ತಾರೆ ಗೊತ್ತಾ? ಬಿ ಫ್ರೂಟ್ಫುಲ್ ಅಂತ ಹೇಳ್ತಾರೆ. ನೀವು ಫಲವುಳ್ಳವರಾಗಿರಿ ಅಂತ ಹೇಳ್ತಾರೆ. ಬಿ ಫ್ರೂಟ್ಫುಲ್ ಆ್ಯಂಡ್ ಮಲ್ಟಿಪ್ಲೈ. ನೀವು ಫಲ ಉಳ್ಳವರಾಗಿ ಅಭಿವೃದ್ಧಿ ಹೊಂದಿರಿ. ಫಲವುಳ್ಳವರಾಗಿ ಅಭಿವೃದ್ಧಿ ಹೊಂದಬೇಕು ಅಂದರೆ ನೀವು ಪ್ರೀತಿಯಲ್ಲಿ ಜೀವಿಸ್ತಾ, ಪ್ರೀತಿಯಿಂದ ನಿಮ್ಮಲ್ಲಿ ಅನೇಕ ಮಕ್ಕಳಾಗಬೇಕು. ಪ್ರೀತಿಯಲ್ಲಿ ಇವತ್ತು ಫ್ರೂಟ್ಲೆಸ್ ಆಗಿ ಮಲ್ಟಿಪ್ಲಿಕೇಶನ್ ಆಗ್ತಾ ಇದೆ. ದೇವರು ಬ್ಲೆಸ್ ಮಾಡಿದ್ದು ಬಿ ಫ್ರೂಟ್ಫುಲ್ ಆ್ಯಂಡ್ ಮಲ್ಟಿಪ್ಲೈ. ನೀವು ಫಲಭರಿತರಾಗಿರಿ ಮತ್ತು ಅಭಿವೃದ್ಧಿ ಅಂದರೆ ಹೆಚ್ಚಾಗಿರಿ ಅಂತ. ಆದರೆ ಹೆಚ್ಚಾಗೋದು ಮಾತ್ರ ಆಗ್ತಾ ಇದೆ, ಆದರೆ ಫಲ ಬರ್ತಾ ಇಲ್ಲ. ಕಾರಣ ಏನು? ಹಾಗಾದರೆ ನಮ್ಮ ಜೀವಿತದಲ್ಲಿ ನಾವು ಫಲಭರಿತವಾಗಿ ಬದುಕಲಿಕ್ಕೆ ಸಾಧ್ಯವಾಗಬೇಕಾದ್ರೆ ನಮ್ಮ ಕುಟುಂಬದಲ್ಲಿ, ನಾವು ಕೆಲಸ ಮಾಡೋ ಸ್ಥಳದಲ್ಲಿ, ನಮ್ಮ ಸಭೆಯಲ್ಲಿ, ನಮ್ಮನ್ನು ದೇವರು ಎಲ್ಲಿ ಇರಿಸಿದಾರೋ ಅಲ್ಲಿ ನಮ್ಮ ಜೀವನ ಫಲಭರಿತವಾಗದೇ ಇದ್ದರೆ ನಮ್ಮ ಜೀವನ ಒಂದು ರೀತಿ ಒಣಗಿದ ಮರದ ಹಾಗೆ. ಒಣಗಿದ ಮರದ ಥರ. ಮರ ಇದೆಯಾ ಕೇಳಿದ್ರೆ ಮರ ಇದೆ, ಆದರೆ ಏನಿಲ್ಲ, ಅದರಲ್ಲಿ ಲೈಫ್ ಇಲ್ಲ. ಎಲೆನೂ ಇರುತ್ತೆ, ಒಣಗಿದೆ. ಬೇರಿದೆ, ಒಣಗಿದೆ. ರೆಂಬೆಗಳಿದೆ, ಒಣಗಿದೆ. ಕಾಯಿ ಹಣ್ಣೆಲ್ಲ ಇದೆ, ಅದು ಒಣಗೋಗ್ಬಿಟ್ಟಿದೆ. ಒಣಗಿದ ಮರದ ಥರ. ಕೆಲವದು ಒಣಗೋಗಿಲ್ಲ, ಬಾಡಿ ಹೋಗ್ಬಿಟ್ಟಿದೆ. ಹಸಿರಾಗಿರ್ಬೇಕು ನಮ್ಮ ಜೀವನ. ನಮ್ಮ ಜೀವನ ಸದಾ ಹಸಿರಾಗಿರಬೇಕು. ವರ್ಷಕ್ಕೊಂದ್ಸರಿ ಎಲ್ಲೋ ಧ್ಯಾನಕ್ಕೆ ಹೋಗಿ ಹಸಿರು ಮಾಡ್ಕೊಳ್ಳೋದಲ್ಲ, ಅಪರೂಪಕ್ಕೆ ಪ್ರಾರ್ಥನೆ ಮಾಡಿ ಬೈಬಲ್ ಓದಿ ಹಸಿರು ಮಾಡ್ಕೊಳ್ಳೋದಲ್ಲ. ಸದಾ ಹಸಿರಾಗಿರಲಿಕ್ಕೆ,
ಸದಾ ಸಮೃದ್ಧಿಯಿಂದ ಇರಲಿಕ್ಕೆ, ಅಂದರೆ ಫಲಭರಿತವಾಗಿ ನಮ್ಮ ಜೀವನವನ್ನು ಫ್ರೂಟ್ಫುಲ್ಲಾಗಿ ಇರಿಸ್ಕೊಳ್ಳಿಕ್ಕೆ ಇರುವ ಒಂದೇ ಒಂದು ದಾರಿ. ಯೇಸು ಸ್ವಾಮಿ ಹೇಳ್ತಾರೆ ಯೋವಾನನ ಶುಭ ಸಂದೇಶ 15ನೇ ಅಧ್ಯಾಯದಲ್ಲಿ. ಅವ್ರು ಹೇಳ್ತಾರೆ, ನಾನೇ ದ್ರಾಕ್ಷಾಬಳ್ಳಿ, ನೀವು ಅದರ ಕವಲು ಬಳ್ಳಿಗಳು. ನೀವು ನನ್ನಲ್ಲಿಯೂ ನಾನು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಸಮೃದ್ಧಿಯಾಗಿ ಫಲ ಬರುತ್ತೆ. ದಟ್ ಈಸ್ ದ ಓನ್ಲಿ ಸೀಕ್ರೆಟ್ ಫಾರ್ ಬೇರಿಂಗ್ ದ ಫ್ರೂಟ್. ದೇವರು ಬಯಸುವ ಆ ಪ್ರೀತಿ ನನ್ನ ಜೀವನದಲ್ಲಿ ಬರಬೇಕಾ? ದೇವರು ಬಯಸುವಂಥ ಆನಂದ ನನ್ನ ಜೀವನದಲ್ಲಿ ಬರಬೇಕಾ? ದೇವರು ಬಯಸುವಂಥ ಶಾಂತಿ ಸಮಾಧಾನ ನನ್ನ ಜೀವನದಲ್ಲಿ ನೋಡ್ಲಿಕ್ಕೆ ಆಗಬೇಕಾ, ಅನುಭವಿಸ್ಲಿಕ್ಕೆ ಆಗಬೇಕಾ? ಇದು ನಾವು ಪ್ರಪಂಚದಲ್ಲಿರುವ ಸಕಲ ಪುಣ್ಯಕ್ಷೇತ್ರಗಳನ್ನ ಸುತ್ತೋಡ್ಕೊಂಡು ಬಂದರೂ ಸಿಗುವಂಥದ್ದಲ್ಲ. ಸಾವಿರಾರು ರೂಪಾಯಿ ಚರ್ಚಿಗೆ ಡೊನೇಷನ್ ಕಾಣಿಕೆ ಕೊಟ್ಟೋದ್ರಿಂದ ಸಿಗುವಂಥದ್ದಲ್ಲ. ಒಂದಿಷ್ಟು ಸಮಯ ದಿವಸಗಳು ಉಪವಾಸ ಇದ್ದು ಪ್ರಾರ್ಥನೆ ಮಾಡೋದ್ರಿಂದ ಸಿಗುವಂಥದ್ದಲ್ಲ. ಯೇಸು ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಇರುವುದರಿಂದ ಸಿಗುವಂಥದ್ದು. ಯೇಸು ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಜೀವಿಸುವಾಗ ಯೇಸು ಹೇಳ್ತಾರಲ್ವಾ, ನೀವು ನನ್ನಲ್ಲಿಯೂ ನನ್ನ ವಾಕ್ಯವು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಅಂಥವನು ಸಮೃದ್ಧಿಯಾಗಿ ಫಲ ಕೊಡ್ತಾನೆ. 5ನೇ ವಾಕ್ಯ ಓದಿ ನೋಡೋಣ. ಹೌದು, ನಾನೇ ದ್ರಾಕ್ಷಾಬಳ್ಳಿ, ನಾನೇ ದ್ರಾಕ್ಷಾಬಳ್ಳಿ, ನೀವೇ ಅದರ ಕವಲು ಬಳ್ಳಿಗಳು. ನೀವೇ ಅದರ ಕವಲು ಬಳ್ಳಿಗಳು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅಂಥವನು ಅಂಥವಳು ಸಮೃದ್ಧಿಯಾಗಿ ಫಲ ಕೊಡುವರು. ಏಕೆಂದರೆ ನನ್ನಿಂದ ಬೇರ್ಪಟ್ಟು ನಿಮ್ಮಿಂದ ಏನೂ ಮಾಡಲಾಗದು. ನಿಮ್ಮಿಂದ ಏನು ಮಾಡೋಕ್ಕಾಗೋದಿಲ್ಲ. ಅಂದ್ರೆ ಊಟ ಮಾಡೋಕ್ಕಾಗೋದಿಲ್ಲ ಅಂತ ಅಲ್ಲ, ಆಯ್ತಾ? ನನ್ನಿಂದ ಬೇರ್ಪಟ್ಟು ನಿಮ್ಮಿಂದ ಏನೂ ಮಾಡಲಾಗದು ಅಂದ್ರೆ ಅರ್ಥ ಯು ಕ್ಯಾನ್ ಡೂ ನಥಿಂಗ್ ವಿತೌಟ್ ಮೀ ಅಂತ ಯೇಸು ಹೇಳಿದ ಅರ್ಥ ಏನು ಗೊತ್ತಾ? ನನ್ನಿಂದ ಬೇರ್ಪಟ್ಟು ನಿಮ್ಮಿಂದ ಈ ಫಲನ ಪ್ರೊಡ್ಯೂಸ್ ಮಾಡೋದಕ್ಕಾಗೋದಿಲ್ಲ. ಯು ಕೆನಾಟ್ ಪ್ರೊಡ್ಯೂಸ್ ದ ಫ್ರೂಟ್ ಆಫ್ ಮೈ ಸ್ಪಿರಿಟ್ ಬೈ ಯುವರ್ ಸೆಲ್ಫ್. ನನ್ನ ಫಲವನ್ನು, ನನ್ನ ಆತ್ಮದ ಫಲವನ್ನು, ಪವಿತ್ರಾತ್ಮನ ಫಲವನ್ನು, ಆ ಪ್ರೀತಿ, ಆನಂದ, ಶಾಂತಿ, ಸಮಾಧಾನ ಏನಿದೆಯೋ ಅದು ನಿನಗೆ ಪ್ರೊಡ್ಯೂಸ್ ಮಾಡೋಕ್ಕಾಗಲ್ಲ. ನಮ್ಮಿಂದ. ನಾವು ಹೇಳೋದೆಲ್ಲ ಬರೀ ಸುಳ್ಳಷ್ಟೇ. ನಾನು ನನ್ನ ಗಂಡನ ತುಂಬ ಪ್ರೀತಿಸ್ತೀನಿ, ನನ್ನ ಹೆಂಡ್ತಿನ ತುಂಬ ಪ್ರೀತಿಸ್ತೀನಿ, ನನ್ನ ಮಕ್ಕಳನ್ನ ತುಂಬ ಪ್ರೀತಿಸ್ತೀನಿ. ನಿಜವಾಗ್ಲೂ ಪ್ರೀತಿ ಮಾಡೋರು ಹೇಳೋದೂ ಇಲ್ಲ. ಪ್ರೀತಿ ಹೆಚ್ಚಳ ಪಡುವುದಿಲ್ಲ. ದೆರ್ ಈಸ್ ನೋ ಬೋಸ್ಟಿಂಗ್ ಇನ್ ಲವ್. ಇಟ್ ಡಸ್ ನಾಟ್ ಬೋಸ್ಟ್. ನಾವು ಹೆಚ್ಚಳ ಪಡ್ತೀವ? ನಾನು ಅಷ್ಟು ಪ್ರೀತಿ ಮಾಡಿದೆ, ಮೋಸ ಮಾಡಿಬಿಟ್ಟ. ನನ್ನ ಹೆಂಡ್ತಿನ ಇಷ್ಟು ಪ್ರೀತಿ ಮಾಡಿಬಿಟ್ಟೆ, ಅವಳು ಮೋಸ ಮಾಡಿಬಿಟ್ಲು. ನನ್ನ ಮಕ್ಕಳನ್ನ ಇಷ್ಟೊಂದು ಪ್ರೀತಿ ಮಾಡಿಬಿಟ್ರೆ ಎಲ್ಲರೂ ಕೈ ಕೊಟ್ಬಿಟ್ರು. ದೇವ್ರನ್ನ ನಾನು ಎಷ್ಟು ಪ್ರೀತಿ ಮಾಡಿದೆ ಗೊತ್ತಾ, ದೇವರೇ ಮೋಸ ಮಾಡಿಬಿಟ್ರು ಅನ್ನೋರು ಕೂಡ ಇದ್ದಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರೀತಿ ಅಹಂಕಾರ ಪಡೋದಿಲ್ಲ, ಹೊಗಳ್ಕೊಳ್ಳೋದಿಲ್ಲ, ಹೇಳ್ಕೊಳ್ಳೋದಿಲ್ಲ. ಅದನ್ನೇ ಯೇಸು ಹೇಳಿದ್ದು, ಯು ಕ್ಯಾನ್ ಡೂ ನಥಿಂಗ್ ವಿತೌಟ್ ಮೀ. ಯು ಕೆನಾಟ್ ಬೇರ್ ಮೈ ಫ್ರೂಟ್ ವಿತೌಟ್ ಮೀ. ನನ್ನಿಂದ ಬೇರ್ಪಟ್ಟು ನನ್ನ ಫಲ ನಿಮ್ಮ ಜೀವನದಲ್ಲಿ ಬರೋದಿಲ್ಲ. ನಾನೇ ದ್ರಾಕ್ಷ ಬಳ್ಳಿ, ನೀವು ಕವಲು ಬಳ್ಳಿಗಳು. ನೀವು ನನ್ನಲ್ಲಿ ನೆಲೆಗೊಂಡಿದ್ದರೆ, ಇಫ್ ಯು ರಿಮೈನ್ ಇನ್ ಮೀ, ನೀವು ನನ್ನಲ್ಲಿ ನೆಲೆಗೊಂಡಿದ್ದರೆ ಯೇಸು ಹೇಳ್ತಾರೆ ನೀವು ಸಮೃದ್ಧಿಯಾಗಿ ಫಲ ಕೊಡ್ತೀರಂತೆ. ಈಗ ನಿಮ್ಗೆ ಅನಿಸ್ಬೋದು, ಮತ್ತೆ ನನ್ನ ಜೀವನದಲ್ಲಿ ಏನು ಫಲ ಬರ್ತಾ ಇಲ್ಲಲ್ಲ, ಪ್ರೀತಿ ಅನ್ನೋದೇ ಬರ್ತಾ ಇಲ್ಲ, ಬರೀ ಭೀತಿ ಮಾತ್ರ, ಭಯ ಮಾತ್ರ, ಕ್ಷಮೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಬರೀ ದ್ವೇಷ ಮಾತ್ರ, ಹೊಟ್ಟೆ ಕಿಚ್ಚು ಮಾತ್ರ. ಹೊಟ್ಟೆ ಕಿಚ್ಚು, ದ್ವೇಷ, ಭಯ ಎಲ್ಲ ಇದೆಯಾ ನಮ್ಮಲ್ಲಿ? ಇದೆಯಾ? ನೀವೆಲ್ಲ ನನ್ನನ್ನು ನೋಡಿದರೆ ನನಗೆ ಭಯ ಆಗ್ತಾ ಇದೆ. ಸೊ ನಮ್ಮಲ್ಲಿ ಇವತ್ತು ಇರೋದೇ ಭಯ, ಹೊಟ್ಟೆ ಕಿಚ್ಚು, ದ್ವೇಷ, ಭೀತಿ ಎಲ್ಲ ಇದೆ. ನಾವು ಕ್ರಿಶ್ಚಿಯನ್ ಜಾತಿಯಲ್ಲಿ ಇದ್ದರೂ ಕೂಡ ಕ್ರಿಸ್ತನಲ್ಲಿ ಇಲ್ಲ ಎಷ್ಟೋ ಜನ. ವಿ ಆರ್ ಇನ್ ಕ್ರಿಶ್ಚಿಯನ್ ರಿಲಿಜಿಯನ್ ಬಟ್ ನಾಟ್ ಟ್ರೂಲಿ ಇನ್ ಕ್ರೈಸ್ಟ್. ನಾವು ಕ್ರೈಸ್ತ ಧರ್ಮದಲ್ಲಿ ಇರಬಹುದು. ವಿ ಆರ್ ಇನ್ ಕ್ರಿಶ್ಚಿಯನ್ ಪ್ರೇಯರ್ ಗ್ರೂಪ್
ಕ್ರಿಸ್ತಿಯ ಪ್ರಾರ್ಥನಾ ತಂಡಗಳಲ್ಲಿ ಇರ್ಬೋದು, ಆದರೆ ಯೇಸು ಕ್ರಿಸ್ತನಲ್ಲಿ ಇರೋದಿಲ್ಲ. ನಿಮಗೆ ಕಂಡುಹಿಡಿಬೋದು, ಇದನ್ನು ಯಾರೋ ಬಂದು ಹೇಳೋ ಅಗತ್ಯ ಇಲ್ಲ. ಪ್ರವಾದಿಗಳ ಥರ ಏನೋ ಕಣ್ಣು ಮುಚ್ಕೊಂಡೇನೋ ಹೇಳೋ ಅಗತ್ಯ ಇಲ್ಲ. ನಿಮಗೆ ಪ್ರೀತಿಸ್ಲಿಕ್ಕೆ ಆಗ್ತಾ ಇದೆಯಾ? ನಿಮ್ಮ ಜೀವನದಲ್ಲಿ ಏನೋ ಒಂದು ಪ್ರೀತಿಯ ಅನುಭವ, ಕಂಫರ್ಟ್ ನಿಮ್ಮೊಳಗಡೆ ಅನ್ನಿಸ್ತಾ ಇದೆಯಾ? ಸಮಾಧಾನವಾಗಿ ಬದುಕಲಿಕ್ಕೆ ಆಗ್ತಾ ಇದೆಯಾ? ಆನಂದವಾಗಿ ಬದುಕಲಿಕ್ಕೆ ಆಗ್ತಾ ಇದೆಯಾ? ಹಾಗಾದರೆ ಇಷ್ಟೇ ತಿಳ್ಕೊಳ್ಳಿ, ಆಗ್ತಾ ಇದ್ದರೆ ನೀವು ಯೇಸುವಿನಲ್ಲಿ ಇದ್ದೀರಿ ಅಂತ ಅರ್ಥ. ಯೇಸುವಿನಲ್ಲಿ, ಯೇಸು ಆಗಿರ್ತಕ್ಕಂತಹ ಆ ಒಂದು ಮೂಲ ಬಳ್ಳಿಗೆ ನೀವು ಕನೆಕ್ಟ್ ಆಗಿ ಬದುಕ್ತಾ ಇದ್ದೀರಿ ಅಂತ ಅರ್ಥ. ನನಗೆ ಪ್ರೀತಿಸೋಕೆ ಆಗ್ತಾ ಇಲ್ಲ, ಭಯ ಭಯ ಭಯ, ಟೆನ್ಷನ್ ಆಗ್ತಾ ಇದೆ, ಶಾಂತಿನೇ ಇಲ್ಲ, ನೆಮ್ಮದಿನೇ ಇಲ್ಲ, ಸಮಾಧಾನನೇ ಇಲ್ಲ ಅಂದರೆ ಅದರ ಅರ್ಥ ಏನು ಗೊತ್ತಾ? ಏನದರ ಅರ್ಥ? ನಾನು ಯೇಸುವಿನಲ್ಲಿ ಇಲ್ಲ. ಮತ್ತು ನಾನು ಚರ್ಚಲ್ಲಿದ್ದೀನಲ್ಲ, ಚರ್ಚಲ್ಲಿ ಇರ್ಬೋದು, ಬಿಲ್ಡಿಂಗ್ ಒಳಗಡೆ ಯಾರು ಬೇಕಾದರೂ ಬರ್ಬೋದಲ್ವಾ? ನಮ್ಮೂರು ಚರ್ಚ್ ಒಳಗಡೆ ಭಾನುವಾರ 2 ನಾಯಿ ಬರುತ್ತೆ. ಕಳೆದ ವಾರ ನಾಯಿ ಆಲ್ಟ್ರ್ ಹತ್ರನೂ ಬಂದುಬಿಟ್ಟಿತ್ತು. ಆ ಕುಟುಂಬದವ್ರು ಪರಮಪ್ರಸಾದ ತಗೊಳ್ಳಿಕ್ಕೆ ಹೋಗ್ಬೇಕಾದ್ರೆ ಆಲ್ಟ್ರ್ ಹತ್ರ ನಾಯಿನೂ ಬಂದುಬಿಟ್ಟಿತ್ತು. ಅದು ಪರಮಪ್ರಸಾದ ತಗೊಳ್ಳಿಲ್ಲ ಅಷ್ಟೇ, ಫಾದರ್ ಓಡಿಸಿದ್ರು ಕೊನೆಗೆ. ಆಮೇಲೆ ಕರೆದ್ಬಿಟ್ಟು ಹೇಳಿದ್ರು, ಇನ್ನೊಂದು ಸರಿ ನಾಯಿನ ಬಂದರೆ ನೀನು ಬರಬೇಡ ಅಂತ ಹೇಳಿ ಕಳಿಸ್ಬಿಟ್ರು ನಮ್ಮ ಫ್ರೆಂಡೇ. ಹಾಗೆ ಚರ್ಚ್ ಒಳಗಡೆ ಅದು ಬರ್ತದೆ, ಪ್ರಾಣಿನೂ ಬರುತ್ತೆ. ಅದಕ್ಕೇನು ವಿಶ್ವಾಸ ಇರೋದ್ರಿಂದನೇ ಬರುತ್ತೆ? ಎಲ್ಲರೂ ಹೋಗ್ತಾ ಇದ್ದಾರೆ, ನಾನು ಹೋಗಬೇಕು. ಹಾಗೆ ಹೋಗೋರು ಎಷ್ಟೋ ಜನ ಇದ್ದಾರೆ ಆ ಥರ. ಮತ್ತು ಎಲ್ಲರೂ ಹೋಗುವಾಗ ನಾವು ಹೋಗಿಲ್ಲ ಅಂದರೆ ಹೇಗೆ? ಎಲ್ಲರೂ ತಲೆ ಬೋಳಿಸ್ಕೊಂಡಾಗ ನಾವು ಬೋಳಿಸ್ಕೊಂಡಿಲ್ಲ ಅಂದರೆ ಹೇಗೆ ಅಲ್ವಾ? ಹಾಂ, ಎಲ್ಲರೂ ತಿಂತಾರೆ ಮಣ್ಣು, ನಾವು ತಿಂದಿಲ್ಲ ಅಂದರೆ ಹೇಗೆ? ಇವತ್ತು ಕೆಲವು ಕಡೆ ಪ್ರಾರ್ಥನೆಗೆ ಹೋಗಿ ಮಣ್ಣು ಕೊಡ್ತಾರೆ ತಿನ್ನಲಿಕ್ಕೆ. ಈ ಮಣ್ಣು ತಿಂದರೆ ಹೊಟ್ಟೆ ಕ್ಲೀನ್ ಆಗುತ್ತೆ ಅಂತ ಕೊಡೋರಿದ್ದಾರೆ, ಆಶೀರ್ವಾದ ಬರುತ್ತೆ ಅಂತ ಕೊಡೋರಿದ್ದಾರೆ. ನಮ್ಮ ತಲೆ ಒಳಗಡೆ ಮಣ್ಣಿರೋದ್ರಿಂದ ನಾವು ಆ ಮಣ್ಣು ತಿನ್ಕೊಂಡು ಬರ್ತೀವಿ. ಒಂದು ರೀತಿ ಮಣ್ಣು ಕ್ರಿಶ್ಚಿಯನ್ಸ್ ಇದ್ದಾರೆ ಎಷ್ಟೋ ಜನ. ನಾವು ತಿನ್ನಬೇಕಾಗಿರೋದೇನು? ದೇವರ ವಾಕ್ಯ. ಅಳಿದು ಹೋಗದೇ ಇರ್ತಕ್ಕಂಥ ಆಹಾರ, ಸ್ವರ್ಗೀಯ ಮನ್ನ, ಅದು ಯಾವುದು ಕೇಳಿದ್ರು ದೇವರ ವಾಕ್ಯ. ಕ್ರೈಸ್ತ ವಿಶ್ವಾಸಿಗಳಾದ ನಾವು ದಿನಾ ತಿನ್ನಬೇಕು. ಏನು ಗೊತ್ತಾ ತಿನ್ನಬೇಕಾಗಿರೋದು? ಅಲ್ಲಿ ಇಲ್ಲಿ ಇವರು ಮಂತ್ರಿಸ್ಕೊಡೋ ಮಣ್ಣಲ್ಲ ತಿನ್ನಬೇಕಾಗಿರೋದು. ಮಣ್ಣು, ಕಲ್ಲು, ಉಪ್ಪು ಅಲ್ಲ ತಿನ್ನಬೇಕಾಗಿರೋದು. ತಿನ್ನಬೇಕಾಗಿರೋ ದೇವರ ವಾಕ್ಯ, ಜೀವವುಳ್ಳ ದೇವರ ವಾಕ್ಯ ತಿನ್ನಬೇಕು. ವಾಕ್ಯ ತಿಂದರೆ ಏನು ಬರುತ್ತೆ ಗೊತ್ತಾ? ಆ ವಾಕ್ಯದ ಫಲ ಬರುತ್ತೆ ನಮ್ಮ ಜೀವನದಲ್ಲಿ. ವಿ ಆರ್ ಈಟಿಂಗ್ ಆಲ್ ದ ಜಂಕ್ ಫುಡ್ ಅವೈಲಬಲ್ ಇನ್ ದ ಮಾರ್ಕೆಟ್. ಕ್ರಿಶ್ಚಿಯನ್ ಮಾರ್ಕೆಟ್. ಕ್ರಿಶ್ಚಿಯನ್ ಮಾರ್ಕೆಟ್ ಯಾವುದು ಗೊತ್ತಾ ನಿಮಗೆ? ಅನೇಕ ಧ್ಯಾನ ಮಂದಿರಗಳು, ಎಲ್ಲ ಧ್ಯಾನ ಮಂದಿರ ಅಲ್ಲ, ಅನೇಕ ಧ್ಯಾನ ಮಂದಿರಗಳು ಮಾರ್ಕೆಟ್ ಥರ. ಮಾರ್ಕೆಟಲ್ಲಿ ಏನಿರುತ್ತೆ? ಬಿಸ್ನೆಸ್. ಅಲ್ಲೇನು ವ್ಯಾಪಾರ ನಡೆಯುತ್ತೆ, ವ್ಯಾಪಾರ. ಇವತ್ತು ಆ ರೀತಿ ಮಾರ್ಕೆಟಲ್ಲಿ ಅದು ಇದು ಮಾರ್ತಾರೆ. ತಗೊಬಂದು ತಿಂತೀವಿ, ನುಂಗ್ತೀವಿ, ಆಮೇಲೆ ಆಶೀರ್ವಾದ ಬಂದಿಲ್ಲ, ಬಿಡುಗಡೆ ಸಿಕ್ಕಿಲ್ಲ, ಯಾಕಿಸ್ ಕಷ್ಟ, ತುಂಬ ತೊಂದರೆ ಆಗ್ತಾ ಇದೆ. ನಾವು ನಿಜವಾಗ್ಲೂ ತಿನ್ನಬೇಕಾಗಿರೋದೇನು ಕೇಳಿದರೆ ವರ್ಡ್ ಆಫ್ ಗಾಡ್, ದೇವರ ವಾಕ್ಯ. ದೇವರ ಜೀವವುಳ್ಳ ವಾಕ್ಯಗಳನ್ನು ನಮ್ಮ ಹೃದಯದೊಳಗಡೆ ನಾವು ತುಂಬಿಸ್ಕೋಬೇಕು. ಅದರಿಂದ ಲಾಭ ಏನು ಕೇಳಿದರೆ, ಸೋ ದ್ಯಾಟ್ ಯು ಕ್ಯಾನ್ ರಿಮೈನ್ ಇನ್ ಜೀಸಸ್ ಕ್ರೈಸ್ಟ್. ಅದರ ಮುಖಾಂತರ ಲಾಭ ಏನು ಕೇಳಿದರೆ, ನೀನು ಕ್ರಿಸ್ತನಲ್ಲಿ ನೆಲೆಗೊಂಡು ಜೀವಿಸ್ಬೋದು. ಅದನ್ನೇ ಯೇಸು ಹೇಳಿದ್ದು, ನಾನು ನಿಮ್ಮಲ್ಲಿಯೂ ನನ್ನ ವಾಕ್ಯಗಳು, ಅವರ ವಾಕ್ಯ ನಮ್ಮಲ್ಲಿಯೂ ನಾವು ಅವರಲ್ಲಿಯೂ ನೆಲೆಗೊಂಡಿದ್ದರೆ ಸಮೃದ್ಧಿಯಾಗಿ. ಅವರು ವಾಕ್ಯ ನಮ್ಮಲ್ಲಿ ಇರಬೇಕಾ? ಇರಲೇಬೇಕು. ಅವರ ವಾಕ್ಯ ನಮ್ಮಲ್ಲಿ ಇರಬೇಕು. ಮತ್ತು ನಾವು ಯಾರಲ್ಲಿರಬೇಕು? ನಾವು ಯೇಸುವಿನಲ್ಲಿ ಹೇಗಿರ್ಲಿಕ್ಕಾಗತ್ತೆ? ನೀವೆಲ್ಲರೂ ಯೇಸುವಿನಲ್ಲಿ ಇದ್ದೀರಾ? ಕ್ರಿಶ್ಚಿಯನ್ಸ್ ಅಂತ ಅಲ್ಲ ಕೇಳ್ತಾ ಇರೋದು, ಯೇಸುವಿನಲ್ಲಿ ಇದ್ದೀರಾ? ಇದ್ದೀರಿ. ಹೇಗಿದ್ದೀರಿ? ಯಾವ ಥರ ಯೇಸುವಿಗೆ ಬಂದ್ರಿ ನೀವು? ಯೇಸುವಿನಲ್ಲಿ ಬಂದ್ರಿ? ಓಕೆ, ಅದು ಓಕೆ, ಫಲ ಅನುಭವ ಆಯಿತು. ಹೇಗೆ ಬಂದ್ರಿ? ಯೇಸು ಹೇಳ್ತಾರಲ್ಲ, ನೀವು ನನ್ನಲ್ಲಿಯೂ ನನ್ನ ವಾಕ್ಯ ನಿಮ್ಮಲ್ಲಿಯೂ. ಇಫ್ ಯು ರಿಮೈನ್ ಇನ್ ಮೀ ಆ್ಯಂಡ್ ಮೈ ವರ್ಡ್ ಅಬೈಡ್ಸ್ ಇನ್ ಯು, ಯು ವಿಲ್ ಬೇರ್ ಮಚ್ ಫ್ರೂಟ್. ಯೇಸುವಿನಲ್ಲಿಗೆ ಹೇಗೆ ಬಂದ್ವಿ?
ಸುನೀತಮ್ಮ ಹೇಗೆ ಬಂದ್ರಿ? ವಾಕ್ಯದಲ್ಲಿ ವಿಶ್ವಾಸ ಇಟ್ಟು. ಯೇಸುವಿನಲ್ಲಿ ನಾವು ಹೇಗೆ ಬಂದ್ವಿ ಅಂದರೆ ತುಂಬ ಸುಲಭ ಬಂದಿದ್ದು. ಬಂದಮೇಲೆ ಬದುಕೋದು ತುಂಬ ಕಷ್ಟ. ಬಂದಿದ್ದು ಸುಲಭ ಹೇಗೆ ಅಂದರೆ ಹೊಸ ಜನ್ಮವನ್ನು ಪಡೆದುಕೊಳ್ಳುವುದರ ಮುಖಾಂತರ, ಬೈ ಎ ನ್ಯೂ ಬರ್ತ್, ಹೊಸ ಜನ್ಮ, ಬಾರ್ನ್ ಅಗೇನ್. ಇದ್ರ ಮುಖಾಂತರ ನಾವು ಯೇಸುವಿನಲ್ಲಿ ಬಂದ್ವಿ. ನಿಕೋದೇಮನಿಗೆ ಯೇಸು ಸ್ವಾಮಿ ಹೇಳ್ತಾರಲ್ವಾ, ಯೋಹಾನನ ಶುಭ ಸಂದೇಶ 3ನೇ ಅಧ್ಯಾಯ 3ರಿಂದ ಇರತಕ್ಕಂಥ ವಾಕ್ಯಗಳಲ್ಲಿ ನಾವು ನೋಡ್ತೀವಿ, ಒಬ್ಬ ಫರಿಸಾಯ, ಒಳ್ಳೆ ಮನುಷ್ಯ, ಕೆಟ್ಟವನಲ್ಲ, ಡೈಲಿ ಪ್ರೇಯರ್ ಮಾಡೋ ಮನುಷ್ಯ, ಬೈಬಲೆಲ್ಲ ಓದೋ ಮನುಷ್ಯ, ಆಯಿತಾ, ಯಾರಿಗೂ ಕೆಟ್ಟದ್ದು ಮಾಡಲಿಲ್ಲ, ಮೋಸ ಮಾಡಿಲ್ಲ, ಒಳ್ಳೆ ಸಂಪ್ರದಾಯ ಎಲ್ಲ ಕರೆಕ್ಟಾಗಿ ಮಾಡುವಂಥ ಒಳ್ಳೆ ಮನುಷ್ಯ. ಅವನೊಂದಿನ ಯೇಸುವನ್ನು ಭೇಟಿ ಆಗ್ಲಿಕ್ಕೆ ಬರ್ತಾನೆ. ಯೇಸು ಅವನನ್ನು ನೋಡಿ ಹೇಳುವಂಥ ಮಾತು ಏನಂತ ಹೇಳ್ತಾರೆ? ನಾನು ನಿನಗೆ ಸತ್ಯವಾಗಿ ಹೇಳುತ್ತೇನೆ, ನಾನು ನಿನಗೆ ಸತ್ಯವಾಗಿ ಹೇಳ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ, ನೀನು ಅಥವಾ ನಾನು ಅಥವಾ ಒಬ್ಬನು, ಅವ್ರು ಯಾರೇ ಆಗಿರಲಿ, ಹೊಸದಾಗಿ ಹುಟ್ಟದೇ ಇದ್ರೆ ಅವನು ದೇವರ ಸಾಮ್ರಾಜ್ಯವನ್ನು ಸೇರಲಾರ. ಅವನು ಎಲ್ಲಿಗೆ ಸೇರೋದಿಲ್ಲ? ದೇವರ ಸಾಮ್ರಾಜ್ಯದೊಳಗಡೆ ಎಂಟ್ರಿ ಇಲ್ಲ, ಯೇಸು ಒಳಗಡೆ ಎಂಟ್ರಿ ಇಲ್ಲ, ದೇವ್ರ ಒಳಗಡೆ ಎಂಟ್ರಿ ಇಲ್ಲ. ಚರ್ಚ್ ಒಳಗಡೆ ಬರ್ಬೋದು, ಹೋಗ್ಬೋದು. ನಾನು ಅವಾಗ ನಾಯಿ ಮರಿ ಕತೆ ಹೇಳಿದ್ನಲ್ವಾ, ಬರ್ಬೋದು, ಹೋಗ್ಬೋದು. ನಾವು ಸಾಂಪ್ರದಾಯಿಕವಾಗಿ ದೀಕ್ಷಾ ಸ್ನಾನ ಪಡ್ಕೊಂಡು ಮೆಂಬರ್ಶಿಪ್ ತಗೊಂಡು ನಾವು ಇದರಲ್ಲಿ ಇರೋದ್ರಿಂದ ನಾವು ಬರ್ತೀವಿ, ನಮ್ಮ ಆಚಾರ ವಿಚಾರಗಳನ್ನೆಲ್ಲ ಮಾಡ್ತೀವಿ, ನಾವು ಹೋಗ್ತೀವಿ. ಕರೆಕ್ಟಾ? ಏನಾದರೂ ತಪ್ಪು ಹೇಳ್ತಾ ಇದ್ರೆ ನೀವು ಕರೆಕ್ಟ್ ಹೇಳಬೇಕಾಯ್ತಾ ನನಗೆ, ಇದು ತಪ್ಪು, ಇದು ಕರೆಕ್ಟ್ ಅಂತ. ಕರೆಕ್ಟಾ ನಾನು ಹೇಳ್ತಾ ಇರೋದು? ಆದರೆ ಯೇಸು ಸ್ವಾಮಿ ಇಲ್ಲಿ ಹೇಳ್ತಾ ಇದ್ದಾರೆ, ಒಬ್ಬನು ದೇವರ ರಾಜ್ಯದೊಳಗಡೆ ಬರಬೇಕಾದ್ರೆ, ಇಫ್ ಯು ವಾಂಟ್ ಟು ಎಂಟರ್ ಇನ್ ಟು ದ ಕಿಂಗ್ಡಮ್ ಆಫ್ ಗಾಡ್, ದೇವರ ರಾಜ್ಯದ ಒಳಗಡೆ ಬರಬೇಕಾದ್ರೆ ಅವನೇನಾಗಬೇಕಂತೆ? ಹೊಸದಾಗಿ ಹುಟ್ಟಬೇಕಂತೆ. ಅಂದರೆ ಹೊಸ ಒಂದು ಜನ್ಮ ಪಡ್ಕೋಬೇಕು ಅಂತ. ಈಗ ನಮ್ಗೊಂದು ಜನ್ಮ ಆಗಿದೆಯಾ? ಅಪ್ಪ ಅಮ್ಮನಿಂದ ಹುಟ್ಟುಬಿಟ್ಟಿದ್ದೀವಿ ಅಲ್ವಾ? ಈಗ ನಾವು ಇನ್ನೊಂದು ಜನ್ಮವನ್ನು ಪಡ್ಕೋಬೇಕು. ಇದು ಹೇಗೆ ಪಡ್ಕೊಳ್ಳೋದು ಅಂತ ಒಂದು ಆಲೋಚನೆ ನಮಗೆ ಬರಬೇಕು. ನಿಜವಾಗ್ಲೂ ಪಡ್ಕೊಂಡವ್ರು ಇದ್ದರೆ ಭಾಗ್ಯವಂತರು, ಪಡ್ಕೊಳ್ಳದೆ ಇದ್ರೆ ನೀವು ಪಡ್ಕೋಬೇಕು. ಹೇಗೆ ಪಡ್ಕೊಳ್ಳಿಕ್ಕಾಗುತ್ತೆ? ನಿಕೋದೇಮನಿಗೆ ಯೇಸು ಹೇಳ್ತಾರೆ, ನಿಕೋದೇಮ ಕೇಳ್ತಾನೆ ಪ್ರಶ್ನೆಗೆ, ವಯಸ್ಸಾದ ಒಬ್ಬನು ತಾಯಿ ಗರ್ಭದೊಳಗಡೆ ಹೋಗಿ ಮತ್ತೆ ಹೊಸದಾಗಿ ಹುಟ್ಟೋದು ಹೇಗೆ ಅಂತ ಕೇಳುವಾಗ ಯೇಸು ಸ್ವಾಮಿ ಅದಕ್ಕೆ ಉತ್ತರ ಹೇಳ್ತಾರೆ. ಏನಂತ ಹೇಳ್ತಾರೆ? ಪವಿತ್ರಾತ್ಮನಿಂದಲೂ ನಾನು ನಿನಗೆ ಸತ್ಯವಾಗಿ ಹೇಳುತ್ತೇನೆ, ನಾನು ನಿನಗೆ ಸತ್ಯವಾಗಿ, ಟ್ರೂಲಿ ಐ ಸೇ ಟು ಯು, ನೀರಿನಿಂದಲೂ ಪವಿತ್ರಾತ್ಮನಿಂದಲೂ. ಯಾರಿಂದ? ಪವಿತ್ರಾತ್ಮನಿಂದಲೂ, ನೀರಿನಿಂದಲೂ ಮತ್ತು ಪವಿತ್ರಾತ್ಮನಿಂದಲೂ ಹುಟ್ಟಿದ ಹೊರತು ಯಾವನು ದೇವರ ರಾಜ್ಯವನ್ನು ಪ್ರವೇಶಿಸಲಾರನು. ಯಾವನು ಕೂಡ ದೇವರ ರಾಜ್ಯದೊಳಗಡೆ ಬರೋಕ್ಕಾಗಲ್ಲ. ಇದು ನಾನು ಹೇಳಿದ ಮಾತಲ್ಲ, ಆಯ್ತಾ? ನನ್ನ ಮಾತು ನಂಬೇಡಿ, ದೇವರ ಮಾತನ್ನು ಮಾತ್ರ ನಂಬಿ. ಇದು ಯೇಸು ಹೇಳಿದ ಮಾತು. ಯೇಸು ಮೇಲೆ ನಂಬಿಕೆ ಇದೆಯಾ? ನಂಬಿಕೆ ಇದೆಯಾ? ನಂಬಿಕೆ ಇದೆ. ಯೇಸು ಮೇಲೆ ನಂಬಿಕೆ ಇದೆ ಅಂದರೆ ಅರ್ಥ ಏನು? ಅವ್ರು ಹೇಳಿದ್ದನ್ನು ನಾನು ಮಾಡ್ತೀನಿ, ಅವ್ರು ಹೇಳಿದ್ದೆಲ್ಲ ಸತ್ಯ, ನಾನು ಒಪ್ಕೊಳ್ತೀನಿ, ನಾನು ಮಾಡ್ತೀನಿ, ಅದೇ ನಂಬಿಕೆ ಅಂದರೆ. ಇಲ್ಲದೇ ಇದ್ರೆ ನಮ್ಮದು ಮೂಢ ನಂಬಿಕೆ ಆಗುತ್ತೆ. ನಮಗೆ ನಂಬಿಕೆ ಇದೆ, ಯೇಸು ಮೇಲೆ ನಂಬಿಕೆ ಇದೆ, ಅವ್ರು ಹೇಳಿದ್ದೊಂದು ಕೇಳೋದು ಇಲ್ಲ, ಮಾಡೋದು ಇಲ್ಲ, ಅದು ನಂಬಿಕೆ ಅಲ್ಲ, ಅದೇ ಮೂಢ ನಂಬಿಕೆ. ಯಾಕೋಬನು ಬರೆದ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನದಲ್ಲಿ ನಾವು ಓದ್ತೀವಿ. ಜೇಮ್ಸ್ ಚಾಪ್ಟರ್ 2 ವರ್ಸ್ 4. ಯಾಕೋಬ 2:4 ನಾವು ಓದ್ತೀವಿ. ಏನಂತ ಓದ್ತೀವಿ? ಅದಲ್ಲ, ನನಗೆ ಯಾಕೋಬ ಅಲ್ಲ ಅನ್ಸುತ್ತೆ ಹಾಗಾದ್ರೆ, ಅಲ್ವಾ? ಒಬ್ಬನು ತನಗೆ ವಿಶ್ವಾಸ ಇದೆ. ಅದೇ 2:14. ಸಹೋದರರೇ, ಒಬ್ಬನು ತನಗೆ ವಿಶ್ವಾಸ ಇದೆ ಎಂದು ಕೊಚ್ಚಿಕೊಂಡು, ಒಬ್ಬನು ಅಥವಾ ಒಬ್ಬಳು ತನಗೆ ವಿಶ್ವಾಸ ಇದೆ, ನನಗೆ ವಿಶ್ವಾಸ ಇದೆ, ನನಗೆ ವಿಶ್ವಾಸ ಇದೆ ಎಂದು ಕೊಚ್ಚಿಕೊಂಡು ಅದನ್ನು ಕಾರ್ಯತಃ ವ್ಯಕ್ತಪಡಿಸದಿದ್ದರೆ, ಅದನ್ನು ಕಾರ್ಯರೂಪದಲ್ಲಿ ವ್ಯಕ್ತ ಮಾಡದೇ ಇದ್ದರೆ ಅದರಿಂದ ಪ್ರಯೋಜನ ಏನು? ಅದರಿಂದ ಪ್ರಯೋಜನ ಏನು? ಪ್ರಯೋಜನ ಇಲ್ಲ ಅಂತ ಅರ್ಥ. ಅರ್ಥ ಆಗ್ತಿದೆಯಾ? ಕೆಲವರು ನಾವು ಹೇಳ್ತೀವಲ್ಲ, ನಮಗೆ ತುಂಬ ವಿಶ್ವಾಸ, ತುಂಬ ವಿಶ್ವಾಸ. ಹೌದಾ? ತುಂಬ ವಿಶ್ವಾಸ ತೋರಿಸು ನೋಡೋಣ, ನಿನ್ನ ವಿಶ್ವಾಸ ಹೇಗೆ ತೋರಿಸ್ತೀಯ? ನಾವು ಡೈಲಿ ಕ್ಯಾಂಡಲ್ ಅಂಟಿಸ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ. ಕ್ಯಾಂಡಲ್ ಆ ವಿಶ್ವಾಸ ಅಲ್ಲ ಬೇಕಾಗಿರೋದು. ಕ್ಯಾಂಡಲ್ ಯಾರು ಅಂಟಿಸ್ತಾರೆ?
ನಮಗೆ ವಿಶ್ವಾಸ ಇದೆ ಎಂದು ಕಾರ್ಯರೂಪದಲ್ಲಿ ತೋರಿಸ್ಬೇಕಂತೆ. ಒಬ್ಬನು ತನಗೆ ವಿಶ್ವಾಸ ಇದೆ ಎಂದು ಬಾಯಲ್ಲಿ ಹೇಳಿಕೊಂಡು ಅದನ್ನು ಕಾರ್ಯರೂಪದಲ್ಲಿ ವ್ಯಕ್ತಪಡಿಸದೇ ಇದ್ದರೆ ಅದರಿಂದ ಪ್ರಯೋಜನ ಏನು? ಅದರಿಂದ ಪ್ರಯೋಜನ ಏನು? ಗುಡ್ ಫಾರ್ ನಥಿಂಗ್. ಪ್ರಯೋಜನ ಏನೂ ಇಲ್ಲ. ಅಂತ ವಿಶ್ವಾಸ ಅವನನ್ನು ಉದ್ಧಾರ ಮಾಡಬಲ್ಲುದೇ? ಅಂತ ವಿಶ್ವಾಸ ಅವನನ್ನು ಉದ್ಧಾರ ಮಾಡಬಲ್ಲುದೇ? ಒಂದು ಪ್ರಶ್ನೆ, ಉತ್ತರ ನಮ್ಗೆ ಆಲ್ರೆಡಿ ಗೊತ್ತು, ಇಲ್ಲ. ಹಾಗಾದ್ರೆ ವಿಶ್ವಾಸಕ್ಕೆ ತಕ್ಕ ಕಾರ್ಯಗಳು ಇದೆ. ಈಗ ಯೇಸು ಕ್ರಿಸ್ತರು ಹೇಳಿದ ಈ ಮಾತಿನಲ್ಲಿ ನಮಗೆ ವಿಶ್ವಾಸ ಇದೆ ಅಂದರೆ ಅದರ ಅರ್ಥ ಏನು ಗೊತ್ತಾ? ಅದಕ್ಕೆ ತಕ್ಕ ಕಾರ್ಯ ನಾವು ಮಾಡಿರ್ತೀವಿ. ಇಲ್ಲಿ ಯೇಸು ಏನು ಹೇಳ್ತಾರೆ? ನಿಕೋದೇಮನಿಗೆ ಏನು ಹೇಳ್ತಾರೆ? ಒಬ್ಬನು ಹೊಸದಾಗಿ ಹುಟ್ಟದೇ ಇದ್ದರೆ ಅವನು ಸ್ವರ್ಗ ರಾಜ್ಯದೊಳಗಡೆ ಬರ್ಲಿಕ್ಕೆ ಆಗೋದಿಲ್ಲ. ನಿನಗೆ ವಿಶ್ವಾಸ ಇದೆಯಾ? ಹೊಸದಾಗಿ ಹುಟ್ಟುತ್ತೀಯಾ? ಹೇಗೆ ಹುಟ್ಟೋದು ಅದನ್ನು ಹೇಳ್ಕೊಟ್ಟಿದ್ದಾರೆ. ಪವಿತ್ರಾತ್ಮನಿಂದಲೂ ನೀರಿನಿಂದಲೂ ಹುಟ್ಟದ ಹೊರತು ಸ್ವರ್ಗ ರಾಜ್ಯದೊಳಗಡೆ ಬರಲಿಕ್ಕಾಗೋದಿಲ್ಲ. ಹಾಗಾದ್ರೆ ನನಗೆ ವಿಶ್ವಾಸ ಇದ್ದರೆ ನಾನೀಗ ಹುಡುಕ್ತೀನಿ. ಈಗ ಯಾವುದಕ್ಕಾಗಿ? ಹೊಸ ಜನ್ಮ ಪಡ್ಕೋಬೇಕು. ನಾನು ಹೊಸ ಜನ್ಮ ಬೇಕು ನನಗೆ. ದೇವರೇ, ಈ ಹೊಸ ಜನ್ಮ ನನಗೆ ಬೇಕು. ಹೊಸ ಜನ್ಮ ಕೊಡುವವರು ಯಾರು ನಮಗೆ? ಮನುಷ್ಯರು, ದೇವರು? ದೇವರು. ಹಾಗಾದರೆ ಮೊದಲ ಸ್ಟೆಪ್ ಕೇಳಿಸ್ಕೊಳ್ಳಿ. ಯಾರಿಗೆಲ್ಲ ಹೊಸ ಜನ್ಮ ಬೇಕೋ, ಪಡ್ಕೋಬೇಕು ಅಂತ ಆಸೆ ಇದೆಯೋ, ಅದರ ಮೊದಲನೇ ಸ್ಟೆಪ್ ಏನು ಗೊತ್ತಾ? ಫಸ್ಟ್ ಸ್ಟೆಪ್ ದೇವರನ್ನು ಅರಿತುಕೊಳ್ಬೇಕು. ಈ ಜನ್ಮ ಕೊಡೋರು ಯಾರು? ಮನುಷ್ಯನ ದೇವರ? ದೇವರು ಅಲ್ವಾ? ದೇವರಿಂದ ಹುಟ್ಟಿದ್ದು ದೈವಮಯ. ಸೊ ದೇವರಿಂದ ಹುಟ್ಟಬೇಕಾದರೆ ಖಂಡಿತವಾಗಲೂ ನಾವು ಯಾರನ್ನ ಅರಿತುಕೋಬೇಕು? ದೇವರನ್ನು ಅರಿತುಕೋಬೇಕು. ಫಸ್ಟು ದೇವರನ್ನ ಅರಿತುಕೋಬೇಕು. ಈ ದೇವರ ಅರಿವು ನಮಗೆ ಕೊಡೋರು ಯಾರು ಕೇಳಿದರೆ ಯೇಸು ಕ್ರಿಸ್ತರು. ಯೇಸು ಕ್ರಿಸ್ತರು ಈ ಭೂಮಿಗೆ ಬಂದಿದ್ದರ ಒಂದು ಮುಖ್ಯವಾದ ಉದ್ದೇಶ, ಅದು ಕೂಡ ಅನೇಕ ಉದ್ದೇಶಗಳಿದೆ, ಎಲ್ಲ ಮುಖ್ಯ ಉದ್ದೇಶನೇ. ಯಾವುದು 1, 2, 3 ಅಂತ ಏನು ಪ್ರಯಾರಿಟೈಸ್ ಮಾಡಲಿಕ್ಕೇನಿಲ್ಲ. ಎಲ್ಲ ಮುಖ್ಯ ಉದ್ದೇಶಗಳಲ್ಲಿ ಈ ಮುಖ್ಯ ಉದ್ದೇಶನೂ ಇದೆ. ಯೋಹಾನನು ಬರೆದ ಮೊದಲನೇ ಪತ್ರಿಕೆ, ಫಸ್ಟ್ ಲೆಟರ್ ಆಫ್ ಜಾನ್, ಚಾಪ್ಟರ್ 5 ವರ್ಸ್ 20. ಯೋಹಾನನು ಬರೆದ ಮೊದಲನೆಯ ಪತ್ರಿಕೆ, ಅಧ್ಯಾಯ 5 ವಾಕ್ಯ 20ರಲ್ಲಿ ನಾವು ಓದ್ತೀವಿ. ದೇವರ ಪುತ್ರ ಆಗಮಿಸಿ ಆ ಸತ್ಯ ಸ್ವರೂಪರಾದ ದೇವರನ್ನು ನಾವು ತಿಳಿದುಕೊಳ್ಳುವಂತೆ. ಎಲ್ಲರೂ ಬೈಬಲ್ ನಿಮ್ದಲ್ಲ? ನೆಕ್ಸ್ಟ್ ಟೈಮ್ ತಗೊಬನ್ನಿ, ಆಯ್ತಾ? ದೇವರ ಪುತ್ರ ಆಗಮಿಸಿ ಸತ್ಯ ಸ್ವರೂಪರಾದ ದೇವರನ್ನು ನಾವು ತಿಳಿದುಕೊಳ್ಳುವಂತೆ. ಸತ್ಯ ಸ್ವರೂಪನಾದ ದೇವರನ್ನು ನಾವು ತಿಳಿದುಕೊಳ್ಳುವಂತೆ ನಮಗೆ ಅರಿವನ್ನು ನೀಡಿದ್ದಾರೆ. ಹಾಗಾದ್ರೆ ಯೇಸು ಕ್ರಿಸ್ತರು ಬಂದ ಅನೇಕ ಮುಖ್ಯ ಉದ್ದೇಶಗಳಲ್ಲಿ ಒಂದು ಮುಖ್ಯವಾದ ಉದ್ದೇಶ ಏನು ಕೇಳಿದರೆ, ದೇವರ ಅರಿವು ನಾವು ಪಡ್ಕೋಬೇಕು ಅಂತಾನೆ ದೇವರ ಪುತ್ರ ಯೇಸು ಈ ಭೂಮಿಗೆ ಬಂದಿತ್ತು. ಇದನ್ನು ನೀವು ವಿಶ್ವಾಸಿಸುತ್ತೀರಾ? ಏಕೆಂದರೆ ಇದು ಪವಿತ್ರ ಬೈಬಲ್ನಲ್ಲಿ ಬರೆಯಲ್ಪಟ್ಟಿದೆ. ಯೇಸು ಕ್ರಿಸ್ತರು ಈ ಭೂಮಿಗೆ ಬಂದಿದ್ದು ಯಾಕೆ ಕೇಳಿದರೆ, ದೇವರ ಅರಿವನ್ನು ನಾನು ಪಡ್ಕೋಬೇಕು ಅಂತ. ನಮ್ಮಲ್ಲಿ ಎಷ್ಟು ಜನ ಆ ದೇವರ ಅರಿವನ್ನು ನಿಜವಾಗಲೂ ಪಡ್ಕೊಂಡಿದ್ದೀವಿ? ಎಷ್ಟು ಜನ ದೇವರ ಅರಿವನ್ನು ನಮ್ಮ ಒಳಗಡೆ ನಾವು ಪಡ್ಕೊಂಡಿದ್ದೀವಿ ಅಲ್ವಾ? ಸೊ ಯೇಸು ಬಂದಿದ್ದು ಈ ಅರಿವನ್ನು ಕೊಡಲಿಕ್ಕಾದರೆ ಖಂಡಿತವಾಗಲೂ ಅದು ನಮಗೆ ಸಿಗಬೇಕು. ಹಾಗಾದರೆ ನಮಗೆ ಯಾಕೆ ಸಿಗಲಿಲ್ಲ? ಯೇಸು ಬಂದಿದ್ದು ದೇವರ ಅರಿವು ಕೊಡಲಿಕ್ಕೇನಾ? ಹೌದಾ? ಹಾಗಾದರೆ ನಮಗೆ ಆ ಅರಿವು ಇವತ್ತು ಸಿಕ್ಕಿದೆಯಾ? ವಾಕ್ಯ ಹೇಳುತ್ತೆ, ಒಬ್ಬನು ತಾನು ದೇವರನ್ನು ಅರಿತಿದ್ದೇನೆ ಅಥವಾ ಬೆಳಕಿನಲ್ಲಿದ್ದೇನೆ ಎಂದು ಹೇಳಿಕೊಂಡು ತನ್ನ ಸಹೋದರನನ್ನು ದ್ವೇಷ ಮಾಡುವವನು ಇನ್ನು ಕತ್ತಲೆಯಲ್ಲೇ ಇದ್ದಾನೆ. ನಾವು ಹೇಳ್ಕೊಳ್ತೀವಿ ನಾವು ಬೆಳಕಿನಲ್ಲಿದ್ದೀವಿ, ಅಂದರೆ ದೇವರಲ್ಲಿದ್ದೀವಿ, ನಾವು ದೇವರನ್ನ ಕಂಡುಕೊಂಡಿದ್ದೀವಿ, ನಾವು ದೇವರನ್ನ ಅರಿತುಕೊಂಡಿದ್ದೀವಿ ಎಂದು ಬಾಯಲ್ಲಿ ನಾವು ಹೇಳಿಕೊಂಡು ದೇಶ, ಹೊಟ್ಟೆ ಕಿಚ್ಚು, ಹಗೆತನ, ಚಾಡಿ ಇದರಲ್ಲೇ ನಾವು ಬದುಕ್ತಾ ಇದ್ರೆ, ಅದೇ ಯೋಹಾನನು ಬರೆದ ಪತ್ರಿಕೆಯಲ್ಲೇ ಇದೆ. ವಾಕ್ಯ ಏನು ಹೇಳುತ್ತೆ? ತಾನು ದೇವರನ್ನು ಪ್ರೀತಿಸುತ್ತೇನೆಂದು ಒಬ್ಬನು ಹೇಳುತ್ತಾ, ತಾನು ದೇವರನ್ನು ಪ್ರೀತಿಸ್ತೇನೆ, ನಾನು ದೇವರನ್ನ ಪ್ರೀತಿಸ್ತೀನಿ ಬ್ರದರ್, ನಾನು ದೇವರನ್ನ ನಂಬಿ ಬದುಕ್ತಾ ಇದ್ದೀನಿ ಬ್ರದರ್, ನಾನು ದೇವರಲ್ಲಿ ಇದ್ದೀನಿ
ಎಂದು ಹೇಳುತ್ತಾ ತನ್ನ ಸಹೋದರನನ್ನು ದ್ವೇಷಿಸಿದರೆ ತನ್ನ ಸಹೋದರನನ್ನು ಸಹೋದರಿಯನ್ನು ಅಥವಾ ಯಾವುದೇ ಮನುಷ್ಯರನ್ನ ದ್ವೇಷ ಮಾಡಿದರೆ ಅವನು ಸುಳ್ಳುಗಾರನಾಗುತ್ತಾನೆ. ಅವನು ಸುಳ್ಳುಗಾರನಾಗುತ್ತಾನೆ. ತಾನು ಕಂಡಿರುವ ತನ್ನ ಸಹೋದರನನ್ನು ಸಹೋದರಿಯನ್ನು ಪ್ರೀತಿಸದವನು ತಾನು ಕಾಣದಿರುವ ದೇವರನ್ನು ಹೇಗೆ ಪ್ರೀತಿಸಿಯಾನು? ತಾನು ಕಾಣದೇ ಇರುವ ದೇವರನ್ನ ಹೇಗೆ ಪ್ರೀತಿಸ್ಲಿಕ್ಕಾಗತ್ತೆ? ಪ್ರೀತಿಸ್ಲಿಕ್ಕಾಗಲ್ಲ. ಸುಳ್ಳೆ ನಾಟಕ ಮಾಡ್ದಂಗೆ ಆಗತ್ತಷ್ಟೇ. ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಯಾಕೆ ಈ ರೀತಿ ಇರ್ತೀವಿ? ನಾವು ಕ್ರೈಸ್ತರಾಗಿದ್ದರೂ ಕೂಡ ನಮಗೆ ಯಾಕೆ ಈ ಪ್ರೀತಿ ಬರ್ತಾ ಇಲ್ಲ ಒಳಗಡೆಯಿಂದ? ಶಾಂತಿಯಲ್ಲಿ ಬದುಕಲಿಕ್ಕೆ ಯಾಕೆ ಆಗ್ತಾ ಇಲ್ಲ? ಆನಂದವಾಗಿ ಬದುಕಲಿಕ್ಕೆ ನಮಗೆ ಯಾಕೆ ಆಗ್ತಾ ಇಲ್ಲ? ಕಾರಣ ಇದೆ, ದೇವರ ಅರಿವು ನಮಗಿಲ್ಲ. ರೂಟ್ ಕಾಸ್ ಅಲ್ಲೇ ಬರುತ್ತೀಗ, ಮೂಲ ಅಲ್ಲೇ. ದೇವರ ನಿಜವಾದ ಅರಿವು ನಮಗೆ ಇಲ್ಲ. ಇನ್ನೊಂದು ಪ್ರಶ್ನೆ ಬರುತ್ತೆ, ಯಾಕೆ ಅರಿವು ಇಲ್ಲ? ದೇವರ ಅರಿವು ಯಾಕೆ ನಮಗಿನ್ನೂ ಸಿಕ್ಕಿಲ್ಲ? ಯಾಕಿಲ್ಲ ಅಂದರೆ ತುಂಬ ಸುಲಭ, ನೀವು ಅದಕ್ಕಾಗಿ ಯಾವತ್ತೂ ಕೇಳಲಿಲ್ಲ. ನೀವೇ ಪ್ರಾಮಾಣಿಕವಾಗಿ ನಿಮ್ಮ ಮನಸ್ಸಾಕ್ಷಿಯ ಸಲುವಾಗಿ ನೀವು ಹೇಳಿ ನೋಡಿ, ದೇವರನ್ನ ಅರಿತುಕೊಳ್ಳಿಕ್ಕೆ ಯಾವತ್ತಾದರೂ ನೀವು ಪ್ರಯತ್ನ ಪಟ್ಟಿದ್ದೀರಾ? ನಾವು ದೇವರ ಹತ್ರ ಬಂದಾಗ ಎಷ್ಟೋ ಪ್ರಾರ್ಥನೆ ಮಾಡಿದ್ದೀವಿ. ದೇವರೇ ನನಗೆ ಈ ಆಶೀರ್ವಾದ ಕೊಡು, ದೇವರೇ ನನಗೆ ಊಟ ಕೊಡಬೇಕಿವತ್ತು, ದೇವರೇ ನನ್ನ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು, ದೇವರೇ ನಮಗೆ ಒಳ್ಳೆ ಆರೋಗ್ಯ ಕೊಡಬೇಕು, ದೇವರೇ ನಮ್ಮ ಸಾಲ ಎಲ್ಲ ನೀವು ತೀರಿಸಬೇಕು, ದೇವರೇ ನಮಗೆ ಮನೆ ಇಲ್ಲ, ಒಂದು ಒಳ್ಳೆ ಮನೆ ಕೊಡಬೇಕು, ದೇವರೇ ನಮ್ಗೆ ಆರೋಗ್ಯ ಇಲ್ಲ, ನಮ್ಮ ಶರೀರಕ್ಕೆ ಬೇಕಾದ ಆರೋಗ್ಯ ಕೊಡಿ. ನಾವು ತುಂಬ ಸಾಲದಲ್ಲಿದ್ದೀವಿ, ಕಷ್ಟದಲ್ಲಿದ್ದೀವಿ, ಹೇಗಾದರೂ ನಮ್ಮ ಸಾಲ ತೀರಿಸಿ. ಇದೆಲ್ಲ ನಾವು ಕೇಳಿದ್ದೀವ ದೇವರ ಹತ್ರ? ಸಿಕ್ಕಿದೆಯಾ? ಕೆಲವೊಂದೆಲ್ಲ ಸಿಕ್ಕಿದೆ, ಕೆಲವೊಂದೆಲ್ಲ ದಾರಿಲಿ ಇರ್ಬೋದು, ಬರ್ಬೋದು, ರೀಚ್ ಆಗ್ಬೋದು, ಟೈಮ್ ತಗೊಳ್ಳುತ್ತೆ. ಕೆಲವು ಟೈಮ್ ಅದು ರೀಚ್ ಆಗೋಷ್ಟೊತ್ತೆ ನೀವು ಹೋಗಿರ್ತೀರ. ಎನಿವೆ, ದೇವರಿಂದ ಏನಾದರೂ ಪಡ್ಕೊಂಡಿದ್ದೀವ ಈ ರೀತಿ ಒಳ್ಳೇದೆಲ್ಲ? ಪಡ್ಕೊಳ್ಳಿಲ್ವಾ? ಪಡ್ಕೊಂಡು ಎಷ್ಟೋ ಜನ ಸಾಕ್ಷಿ ಹೇಳ್ತಾರೆ, ನಾವು ದೇವರ ಹತ್ರ ಪ್ರಾರ್ಥನೆ ಮಾಡಿದ ಮೇಲೆ ನಮಗಿದು ಸಿಕ್ತು, ಅದು ಸಿಕ್ತು, ಹಾಗಾಯಿತು, ಹೀಗಾಯಿತು. ಆಗಲಿ, ಒಳ್ಳೆಯದೇ, ಅದೆಲ್ಲ ಸಿಕ್ಕಿರುತ್ತೆ. ಆದರೆ ಈ ಹೊಸ ಜನ್ಮ ಪಡ್ಕೊಂಡು ಯೇಸುವಿನಲ್ಲಿ ಬಂದು ನಮ್ಮ ಜೀವನ ಫಲವರಿತ ಆಗಿಸ್ಕೋಬೇಕಾದ್ರೆ ದೇವರ ಅರಿವು ಬೇಕು. ಯೇಸು ಬಂದಿದ್ದೆ ಆ ಅರಿವು ಕೊಡಲಿಕ್ಕೆ. ಆದರೆ ಯಾರು ಅದಕ್ಕಾಗಿ ಅವ್ರನ್ನ ಹುಡುಕಲೇ ಇಲ್ಲ, ಯಾರು ಅದಕ್ಕೋಸ್ಕರ ಅವ್ರನ್ನ ಕೇಳಲಿಲ್ಲ. ಇವತ್ತು ನಿಮಗೆ ಈ ಸತ್ಯ ಪವಿತ್ರಾತ್ಮರು ತಿಳಿಸ್ಕೊಡ್ತಾ ಇದ್ದಾರೆ. ನಮಗೆಲ್ಲರಿಗೂ ಒಟ್ಟಾಗಿ ಸೇರಿ ಪರಿಶುದ್ಧಾತ್ಮರು ಈ ಸತ್ಯದ ಅರಿವನ್ನು ಕೊಡ್ತಾ ಇದ್ದಾರೆ. ಏನು ಗೊತ್ತಾ? ನಮಗೆ ಬೇಕಾದದ್ದು ದೇವರ ಅರಿವು. ಈ ಅರಿವು ಹುಡುಕುವವರಿಗೆ ಸಿಗ್ತದೆ, ಕೇಳುವವರಿಗೆ ದೇವರು ತಿಳಿಸಿಕೊಡ್ತಾರೆ. ಹುಡುಕಬೇಕು ನಾವು ನಮ್ಮ ಅವಶ್ಯಕತೆಗಳಿಗೋಸ್ಕರ, ನಮ್ಮ ಶರೀರದ ಅವಶ್ಯಕತೆಗಳಿಗೋಸ್ಕರ, ನಮ್ಮ ಕುಟುಂಬದ ಅವಶ್ಯಕತೆಗಳಿಗೋಸ್ಕರ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ, ಕೇಳ್ತೀವಿ, ಹುಡುಕ್ತೀವಿ, ಕಷ್ಟಪಡ್ತೀವಿ. ಅದೆಲ್ಲ ಅಳಿದು ಹೋಗುವಂಥ ಆಶೀರ್ವಾದಗಳು. ನೀವು ಏನೇ ಕೇಳ್ಕೊಂಡು ಬಂದರೂ ಅದೆಲ್ಲ ನಾಶವಾಗಿ ಹೋಗ್ತದೆ. ಆದರೆ ದೇವರ ಅರಿವು ಅಳಿದು ಹೋಗದ ಆಶೀರ್ವಾದ. ಅಳಿದು ಹೋಗುತ್ತಿರುವ ನಮ್ಮ ಜೀವನವನ್ನು ಕೂಡ ಅದೇನು ಮಾಡುತ್ತೆ ಅಂದರೆ ಮತ್ತೆ ಕಟ್ಟುತ್ತೆ, ನಮ್ಮ ಜೀವನವನ್ನು ಬಲಪಡಿಸುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಗೆ ಹೊಸ ಜನ್ಮ ಕೊಡುತ್ತೆ. ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ನ್ಯೂ ಲೈಫ್. ನಾನು ಹೇಳ್ತಾರೆ, ನ್ಯೂ ಲೈಫ್ ಅಂತ ಒಂದು ಗ್ರೂಪ್ ಇದೆಯಲ್ಲ, ಕ್ರಿಶ್ಚಿಯನ್ ಒಂದು ಗುಂಪಿದೆ ಪ್ರೊಟೆಸ್ಟೆಂಟಲ್ಲಿ. ಆ ಗುಂಪಕ್ಕೆಲ್ಲ ಹೇಳ್ತಾ ಇರೋದು. ಆ ಗುಂಪಲ್ಲೂ ಎಷ್ಟೋ ಜನಕ್ಕೆ ನ್ಯೂ ಲೈಫ್ ಇಲ್ಲ. ಏನು ಮಾಡೋದು? ನ್ಯೂ ಲೈಫ್ ಅಂತ ಒಂದು ಗುಂಪು, ಒಂದು ಡಿನಾಮಿನೇಷನ್ ಇದೆ. ಡಿನಾಮಿನೇಷನ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಒಂದು ಸಭೆ, ಓಕೆ, ಇರಲಿ, ಏನೇ ಇರಲಿ. ಆ ಗುಂಪಿಗೆ ಸೇರ್ಕೊಂಡ ತಕ್ಷಣ ಅವ್ರಿಗೆ ನ್ಯೂ ಲೈಫ್ ಸಿಗೋದಿಲ್ಲ. ನ್ಯೂ ಲೈಫ್ ಅನ್ನೋದು ಸಿಗೋದು ಎಲ್ಲಿ ಗೊತ್ತಾ? ಓನ್ಲಿ ಇನ್ ಕ್ರೈಸ್ಟ್. ಯು ವಿಲ್ ಫೈಂಡ್ ನ್ಯೂ ಲೈಫ್ ಓನ್ಲಿ ಇನ್ ಕ್ರೈಸ್ಟ್. ಅದಕ್ಕೇನೆ 2 ಕೊರಿಂಥಿಯನ್ಸ್ 5:17 ಪೌಲರು ಹೇಳ್ತಾರೆ, 2 ಕೊರಿಂಥ 5:17 ಹೇಳ್ತಾರೆ. ಏನು ಹೇಳ್ತಾರೆ? 2 ಕೊರಿಂಥಿಯನ್ಸ್ 5:17, 2 ಕೊರಿಂಥ 5. ಯಾರಾದರೂ ಯೇಸು ಕ್ರಿಸ್ತರೊಡನೆ ಒಂದಾದರೆ, ಯಾರ ಜೊತೆಗೆ ಒಂದಾದರೆ? ಇಫ್ ಎನಿ ಒನ್ ಈಸ್ ಇನ್ ಕ್ರೈಸ್ಟ್. ಅಲ್ವಾ ಗ್ಲೆನ್?
ಇಫ್ ಎನಿ ನಾಟ್ ಇನ್ ಫೆಲೋಶಿಪ್, ಇನ್ ಜಸ್ಟ್ ಬಂದರೆ, ಯಾರಾದರೂ ಕ್ರಿಸ್ತನಲ್ಲಿ ಬಂದರೆ, ಯೇಸು ಕ್ರಿಸ್ತನಲ್ಲಿ ಒಂದಾದರೆ ಅವನು ನೂತನ ಸೃಷ್ಟಿಯಾಗುತ್ತಾನೆ. ಏನಾಗ್ತಾನೆ? ನೂತನ ಸೃಷ್ಟಿ. ನೂತನ ಸೃಷ್ಟಿ, ಒಂದು ಹೊಸ ಜನ್ಮ ಬಂತಲ್ಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ನಾವಿವತ್ತು ಈ ಹಳಸಿದ ಹಳೇ ಜನ್ಮದಲ್ಲಿದ್ದೀವಿ. ಹಾಳಾದ ಜನ್ಮ ಅಂತ ನಿಮ್ಮನ್ನು ನೀವೇ ಬೈಕೊಂಡಿರ್ಬೋದು ಎಷ್ಟೋ ಸಾರಿ. ಹಾಳಾದ ಜನ್ಮ ನಮ್ಮದು ಅಂತ. ಅದು ಕರೆಕ್ಟೇ, ನಿಂದು ಹಾಳಾದ ಜನ್ಮನೇ. ಅದು ಎಲ್ಲಿಂದ ಬಂತು? ಅದು ಆದಾಮನಿಂದ ಬಂದಿದ್ದು. ಯೇಸುವಿನಲ್ಲಿರುವ ಯಾರು ಕೂಡ ಹಾಳಾದ ಜನ್ಮ ಅಂತ ಹೇಳೋದಿಲ್ಲ, ಒಳ್ಳೆ ಜನ್ಮ ನಂದು ಅಂತ ಹೇಳ್ತಾರೆ. ಒಳ್ಳೆ ಜೀವನ ಸಿಕ್ಕಿದೆಯಪ್ಪ ನನಗೊಂದು ಒಳ್ಳೆ ಲೈಫ್ ಸಿಕ್ಕಿದೆ. ನಂದು ಎಂಥ ಜೀವನ ಬ್ರದರ್, ಬಂಡ್ ಬಾಳ್ ನಂದು. ಇದು ಒಂದು ಲೈಫಾ ಅಂತ ನಿಮ್ಗೆ ಅನಿಸಿದ್ರೆ ಅದು ಕರೆಕ್ಟ್. ನೀನಿನ್ನು ಯೇಸುನಲ್ಲಿ ಬಂದಿಲ್ಲ. ಅದಕ್ಕೆ ಯೇಸುನಲ್ಲಿ ಬಂದಮೇಲೆ ಅನಿಸುತ್ತೆ, ಏನು ಅನಿಸುತ್ತೆ ಗೊತ್ತಾ? ಈ ಥರನೂ ಒಂದು ಲೈಫ್ ಇದೆಯಾ? ಇಷ್ಟು ಬ್ಯೂಟಿಫುಲ್ ಲೈಫ್ ಇದೆಯಾ ಈ ಭೂಮಿ ಮೇಲೆ? ನಾನು ಎಷ್ಟು ದುಡ್ಡು ಖರ್ಚು ಮಾಡಿದೆ ಲೈಫ್ನ ಬ್ಯೂಟಿಫುಲ್ ಮಾಡ್ಕೋಬೇಕು ಅಂತ. ಎಷ್ಟು ಕಡೆ ಸುತ್ತದೆ ಲೈಫ್ನ ಬ್ಯೂಟಿಫುಲ್ ಮಾಡ್ಕೋಬೇಕು ಅಂತ. ಎಷ್ಟು ಸ್ಟಡಿ ಮಾಡಿದೆ, ಎಷ್ಟು ಸಂಪಾದನೆ ಮಾಡಿದೆ, ಇಷ್ಟಪಟ್ಟಿದ್ದೆಲ್ಲ ಮಾಡಿದೆ, ಕಷ್ಟಪಟ್ಟು ಏನೆಲ್ಲ ಮಾಡಿದೆ, ಒಂದು ಬ್ಯೂಟಿಫುಲ್ ಲೈಫ್ ಬೇಕು ನನಗೆ ಅಂತ. ಎಲ್ಲೂ ಸಿಕ್ಕಿಲ್ಲ. ಸತ್ಯ ಏನು ಗೊತ್ತಾ? ಎಲ್ಲೂ ಸಿಗೋದು ಇಲ್ಲ. ಯು ವಿಲ್ ನಾಟ್ ಫೈಂಡ್ ಎನಿವೇರ್ ದಟ್ ಬ್ಯೂಟಿಫುಲ್ ಲೈಫ್ ಎಕ್ಸೆಪ್ಟ್ ಇನ್ ಕ್ರೈಸ್ಟ್ ಜೀಸಸ್. ಆದರೆ ಸಿಗುತ್ತಾ ಕೇಳಿದರೆ ಸಿಗುತ್ತೆ, ಒಂದೇ ಒಂದು ಜಾಗದಲ್ಲಿ ಸಿಗುತ್ತೆ. ಆಯ್ತಾ? ಸೀಕ್ರೆಟ್ ಯಾರಿಗೂ ಹೇಳಬೇಡಿ. ಒಂದೇ ಒಂದು ಜಾಗದಲ್ಲಿ ಅದು ಸಿಗೋದು. ಅದು ಎಲ್ಲಿ? ಅದು ಈ ಪ್ರಪಂಚದಲ್ಲಿ ಯಾವುದೇ ಜಾಗದಲ್ಲಿ ಅಲ್ಲ. ಯಾವುದೋ ಪುಣ್ಯಕ್ಷೇತ್ರ ಅಂತ ತಿಳ್ಕೊಬೇಡಿ, ಅಲ್ಲೆಲ್ಲ ಸಿಗೋದಿಲ್ಲ. ಅಲ್ಲಿ ಒಳ್ಳೆ ಮಸಾಲೆ ದೋಸೆ ತಿನ್ಕೊಬರ್ಬೋದು ತಲೆ ಬೋಳಿಸ್ಕೊಂಡು, ಅಷ್ಟೇ ಬಿಟ್ಟರೆ ಬೇರೆ ಏನು ಸಿಗೋದಿಲ್ಲ. ಸೊ ಈ ಹೊಸ ಜನ್ಮ ಸಿಗೋದು ಯೇಸುವಿನಲ್ಲಿ, ಓನ್ಲಿ ಇನ್ ಕ್ರೈಸ್ಟ್ ಜೀಸಸ್, ಯೇಸು ಕ್ರಿಸ್ತನಲ್ಲಿ. ಈಗ ಬುದ್ಧಿವಂತರು ಏನು ಮಾಡ್ತಾರೆ? ಲೈಫ್ನ ಬ್ಯೂಟಿಫುಲ್ ಮಾಡ್ಕೋಬೇಕು ಅಂದರೆ ಇವತ್ತಿನಿಂದಾನೇ ನಾನು ದೇವರನ್ನ ಅರಿತ್ಕೋಬೇಕು ಅಂತ. ಅದಕ್ಕೆ ಅರಿತುಕೊಳ್ಳಲಿಕ್ಕೆ ಫಸ್ಟ್ ಸ್ಟೆಪ್ ಬೈಬಲ್ ಓಪನ್ ಮಾಡೋದು. ಓಪನ್ ಮಾಡಿ ವಾಕ್ಯ ಆಲಿಸಿ. ಪ್ರತಿದಿನ ಆನ್ಲೈನ್ನಲ್ಲೂ ಇರುತ್ತೆ. ಈಗಲೂ ಜಾಯಿನ್ ಆಗಿದ್ದಾರೆ ತುಂಬ ಜನ. ವೆಬ್ಎಕ್ಸ್ ಆ್ಯಪ್ ಮುಖಾಂತರವಾಗಿ ಎಷ್ಟೋ ಜನ ಆನ್ಲೈನ್ನಲ್ಲಿ ಕೂಡ ಎವ್ರಿ ಡೇ ವಾಕ್ಯ ಆಲಿಸ್ತಾನೆ ಇದ್ದಾರೆ. ವಾಕ್ಯ ಆಲಿಸ್ತಾ ಆಲಿಸ್ತಾ ಏನಾಗುತ್ತೆ? ನಮಗೆ ದೇವರ ಅರಿವು ಬರ್ತಾ ಹೋಗುತ್ತೆ. ದೇವರ ವಾಕ್ಯ ದೇವರ ಅರಿವನ್ನು ಉಂಟು ಮಾಡುತ್ತೆ ನಮ್ಮಲ್ಲಿ. ದೇವರ ವಾಕ್ಯದಲ್ಲಿ ಯಾವ ಶಕ್ತಿ ಇದೆ? ದೇವರ ವಾಕ್ಯದಲ್ಲಿ ಪವಿತ್ರಾತ್ಮನ ಶಕ್ತಿ ಇದೆ ಅಲ್ವಾ? ಯೇಸು ಸ್ವಾಮಿ ಹೇಳ್ತಾರಲ್ಲ, ನಾನು ನಿಮ್ಮೊಡನೆ ಆಡಿದ ಮಾತುಗಳು ಜೀವದಾಯಕ, ದೇವರಾತ್ಮವನ್ನು ತರ್ತದೆ. ಮೈ ವರ್ಡ್ ಇಸ್ ಲೈಫ್ ಅಂಡ್ ಸ್ಪಿರಿಟ್. ನನ್ನ ಮಾತುಗಳಲ್ಲಿ ಲೈಫ್ ಇದೆ. ನಮ್ಮ ಲೈಫಲ್ಲಿ ಯಾಕೆ ಲೈಫ್ ಇಲ್ಲ ಅಂದರೆ ವರ್ಡ್ ಇಲ್ಲ, ವಾಕ್ಯ ಇಲ್ಲ. ಎಲ್ಲ ಇದೆ, ಬೇರೆ ಎಲ್ಲ ಇದೆ. ನಾನು ಆವಾಗಲೇ ಹೇಳಿದ್ನಲ್ಲ, ಮಣ್ಣು ತಿಂತೀವಿ, ಕಲ್ಲು ತಿಂತೀವಿ, ಮಸಿನೂ ತಿಂತೀವಿ, ಉಪ್ಪು ತಿಂತೀವಿ, ಕಲ್ಲು ತಿಂತೀವಿ, ಗೊತ್ತಿಲ್ಲ ಇನ್ನೇನೇನೋ ತಿಂದ್ಬಿಡ್ತೀವಿ ಒಳ್ಳೇದಾಗುತ್ತೆ ಅಂತ. ಹೊಟ್ಟೆ ಕೆಟ್ಟೋಗುತ್ತಾಯ್ತಾ? ಏನೇನೋ ಎಲ್ಲ ತಿನ್ನಕ್ಕೆ ಹೋಗಬೇಡಿ. ಜೀವನ ಕೆಟ್ಟೋಗಿರೋದು ಸರಿ ಆಗ್ಲಿಕ್ಕೆ ಒಂದೇ ಒಂದು, ವಾಕ್ಯ ತಿನ್ನಿ. ವಾಕ್ಯ ಯೇಸು ಹೇಳ್ತಾರೆ, ನಾನು ಬಂದಿರೋದು ಕೆಟ್ಟು ಹೋಗಿರುವುದನ್ನು ಸರಿ ಮಾಡಲಿಕ್ಕೆ. ಜೀವನ ಕೆಟ್ಟು ಹೋಗಿದೆಯಾ? ಮನಸ್ಸು ತುಂಬ ಕೆಟ್ಟೋಗ್ಬಿಟ್ಟಿದೆ ಬ್ರದರ್. ಡೋಂಟ್ ವರಿ, ಬೇಜಾರು ಮಾಡ್ಕೋಬೇಡಿ. ಕೆಟ್ಟೋಗಿದೆ ಅಂತ ಅರ್ಥ ಆಗಿದೆಯಲ್ವಾ? ಸಾಕು, ಅಷ್ಟೇ ಸಾಕು. ಏನು ಮಾಡಬೇಕೀಗ? ಇದನ್ನು ತಿನ್ನಿ, ಒಳ್ಳೆಯದಾಗತ್ತೆ. ಯಾವುದದು? ದೇವರ ವಾಕ್ಯ. ಎಂಥ ಕೆಟ್ಟು ಹೋದ ಜೀವನ ಆದರೂ ಅದನ್ನು ಸರಿ ಮಾಡ್ಲಿಕ್ಕೆ ಆಗೋದು ದೇವರಿಗೆ ಮಾತ್ರನೇ, ಅವರ ವಾಕ್ಯಕ್ಕೆ ಮಾತ್ರನೇ, ಮನುಷ್ಯನಿಗಾಗಲ್ಲ. ಕೆಲವು ಟೈಮ್ ಕೆಲವು ಅಪ್ಪ ಅಮ್ಮ ಅಂದ್ರೆ ಹೇಳ್ತಾರಲ್ಲ, ನನ್ನ ಮಕ್ಕಳನ್ನ ಸರಿ ಮಾಡೋಕ್ಕೆ ನನ್ನಿಂದ ಆಗ್ತಾನೇ ಇಲ್ಲ. ಖಂಡಿತ ಆಗಲ್ಲ, ಆಗೋದು ಇಲ್ಲ. ನೀನು ಏನು ಕೊಟ್ಟರೂ ಸರಿ ಮಾಡೋಕ್ಕಾಗಲ್ಲ, ಏನು ಬೈದರೂ ಬಡಿದ್ರೂ ಸರಿ ಮಾಡೋಕ್ಕಾಗಲ್ಲ. ಆದರೆ ದೇವರ ವಾಕ್ಯ ಅವ್ರ ಮನಸ್ಸೊಳಗಡೆ ಹೋದರೆ ನೀನೇನು ಮಾಡೋದು ಬೇಡ, ಆ ವಾಕ್ಯನೇ ಅವ್ರನ್ನ ಸರಿ ಮಾಡುತ್ತೆ. ಅಷ್ಟು ಶಕ್ತಿ ಇದೆ ದೇವರ ವಾಕ್ಯಕ್ಕೆ. ದೇವರೊಂದು ಮಾತು ಹೇಳಿದರು, ಕತ್ಲೆ ತುಂಬಿದ ಲೋಕದಲ್ಲಿ ನಿಂತುಕೊಂಡು ದೇವರು ಹೇಳಿದರು, ಲೈಟ್ ಅಂದರು, ಬೆಳಕು ಬರಲಿ ಅಂದರು. ಲೆಟ್ ದರ್ ಬಿ ಲೈಟ್. ಅಲ್ಲಿ ಬೆಳಕೇ ಬಂದ್ಬಿಡ್ತು. ಕತ್ತಲೆ ಹೋಗಲಿ ಅಂತ ಹೇಳಲಿಲ್ಲ, ಬೆಳಕು ಬರಲಿ ಅಂದರು. ಅದರ ಅರ್ಥ ದೇವರ ಮಾತಿಗೆ ಅಷ್ಟು ಶಕ್ತಿ ಇದೆ.
ಅದೆಂಥ ಕರಾಳ ಕತ್ತಲೆ ನಿನ್ನ ಹೃದಯದಲ್ಲಿದ್ದರು, ನಿನ್ನ ಜೀವನದಲ್ಲಿದ್ದರು, ಅದನ್ನು ಓಡಿಸುವ ಶಕ್ತಿ ಯೇಸುವಿನ ಮಾತಿಗೆ ಇದೆ. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಈಗ ನಾವು ದೇವರನ್ನ ಅರಿತ್ಕೋಬೇಕೀಗ. ಕ್ಯಾಟಿಕಿಸಮಲ್ಲಿ ನಾವು ಕೇಳಿರ್ಬೋದು, ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ದು ಯಾಕೆ ಅಂತ ಒಂದು ಪ್ರಶ್ನೆ ಇದೆಯಾ? ಆ ರೀತಿ ಪ್ರಶ್ನೆ ಇದೆಯಾ ಕ್ಯಾಟಿಕಿಸಮಲ್ಲಿ? ಇದೆ. ದೇವರು ನಮ್ಮನ್ನು ಯಾತಕ್ಕಾಗಿ ಸೃಷ್ಟಿಸಿದ್ದಾರೆ. ಅದಕ್ಕೆ ಉತ್ತರ ಏನು? ಆರಾಧಿಸಲು ಅಂತ ಇಲ್ಲಕ್ಕ, ಅದು ನಾವು ಸೇರಿಸ್ಕೊಂಡಿರೋದು. ನಮ್ಮೊಂದು ಸಂತೋಷಕ್ಕಾಗಿ ಏನೇನೋ ಸೇರಿಸ್ಕೊಡ್ತೀವಿ. ಆ ಥರ ಯಾತಕ್ಕಾಗಿ? ಕ್ಯಾಟಿಕಿಸಮ್ ಟೀಚರ್ಸ್ ಯಾರು? ನಾನು ಟೀಚರಾ? ಕ್ಯಾಟಿಕಿಸಮ್ ಇದೆಯಾ? ಟೀಚ್ ಮಾಡ್ತೀರಾ? ಈಗ ಮಾಡಲ್ಲ ಅವರು, ಭಾನುವಾರ ಮಾತ್ರ. ಓಕೆ. ವೈ ಡಿಡ್ ಗಾಡ್ ಕ್ರಿಯೇಟ್ ಅಸ್? ಅವರು ಅಲ್ಲಿದ್ದಾರೆ, ಅವ್ರು ಹೇಳ್ತಾರೆ ಬಿಡಿ. ಅವರು ಸುಳ್ಳು ಆ ಥರ ಎಲ್ಲ ಇಲ್ಲ. ಅದು ನಿಮ್ಮ ಮನಸ್ಸಿಗೆ ಬಂದಿದ್ದೆಲ್ಲ ಹೇಳಬೇಡಿ. ಕ್ಯಾಟಿಕಿಸಮ್ ಬುಕ್ಕಲ್ಲಿರೋದು ಹೇಳಿ. ವೈ ಡಿಡ್ ಗಾಡ್ ಕ್ರಿಯೇಟ್ ಅಸ್? ಟೀಚರ್ ಹೇಳಿ, ಟೀಚರ್ ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳೋಣ, ತೊಂದರೆ ಇಲ್ಲ, ಪರವಾಗಿಲ್ಲ, ನಾನೇ ಹೇಳ್ಬಿಡ್ತೀನಿ. ಟು ನೋ ಹಿಮ್, ಟು ಲವ್ ಹಿಮ್, ಟು ಸರ್ವ್ ಹಿಮ್. ದೇವರನ್ನು ಅರಿತುಕೊಳ್ಳಲು ಫಸ್ಟ್ ಪಾಯಿಂಟ್. ಎರಡನೇ ಪಾಯಿಂಟ್, ದೇವರನ್ನು ಪ್ರೀತಿಸಲು. ಮೂರನೇದು, ದೇವರ ಸೇವೆ ಮಾಡಲು. ಇವತ್ತು ಕರಿಸ್ಮ್ಯಾಟಿಕಲ್ಲಿ ನಾವು ದೇವರ ಸೇವೆ ಸೇವೆ ಅಂದರೆ ಏನು ಗೊತ್ತಾ? ಮೈಕ್ ಹಿಡ್ಕೊಂಡು ಅಲ್ಲೆಲ್ಲೋ ಹೇಳೋದು, ಬೈಬಲ್ ಹಿಡ್ಕೊಂಡು ಮನೆ ಮನೆ ಸುತ್ತೋದು, ಜಪ್ಸರ್ ಹಿಡ್ಕೊಂಡು ಅಲ್ಲಿ ಇಲ್ಲಿ ಪ್ರಾರ್ಥನೆ ಮಾಡೋದು ಅಲ್ವಾ? ಇದೇ ಆಯಿತು ದೇವ್ರ ಸೇವೆ. ಅದು ಕರಿಸ್ಮ್ಯಾಟಿಕ್ ಬಂದ ಮೇಲೆ ನಾವು ಮಾಡ್ತಾ ಇರೋದು. ಅದು ಯಾವುದೂ ಅಲ್ಲ ದೇವ್ರ ಸೇವೆ ನಿಜವಾಗಲೂ. ಏನು ಅಂತ ನಾನು ಮುಂದೆ ಹೇಳ್ತೀನಿ, ಯಾರಿಗಾರ ಡೌಟ್ ಇದ್ರೆ ಆಮೇಲೆ ಕೇಳಿ ಹೇಳ್ತೀನಿ. ನಿಜವಾಗ್ಲೂ ದೇವ್ರ ಸೇವೆ ಅಂದ್ರೆ ಏನು ಗೊತ್ತಾ? ಯಜಮಾನ ಏನು ಹೇಳ್ತಾನೋ ಅದನ್ನು ಮಾಡೋದು. ಯಜಮಾನ ಯಾರು? ನಮ್ಮ ಬಾಳಿನ ಜೀವನದ ಯಜಮಾನ. ಗಾಡ್ ಈಸ್ ಅವರ್ ಮಾಸ್ಟರ್, ವಿ ಆರ್ ಹಿಸ್ ಸರ್ವೆಂಟ್ಸ್. ಮಾಸ್ಟರ್ ಏನು ಹೇಳ್ತಾರೋ ಅದನ್ನು ಮಾಡೋದು. ಮೈಕ್ ಹಿಡ್ಕೊಂಡು ಪ್ರಬೋಧನೆ ಮಾಡೋದಲ್ಲ. ಇದು ಯಾರು ಮಾಡ್ತಾರೆ? ನಿಮ್ಮ ಕೈ ಕೊಟ್ಟರೆ ನೀವು ಚೆನ್ನಾಗಿ ಮಾಡ್ತೀರಿ, ಮಾಡಲ್ವಾ? ಮಾಡ್ತೀರಿ. ಯಾರು ಬೇಕಾದರೂ ಮಾಡ್ಬೋದು, ಸ್ವಲ್ಪ ಟ್ಯಾಲೆಂಟ್ ಇದ್ದರೆ ಸಾಕು, ಮಾಡಿಬಿಡ್ಬೋದು. ಆದರೆ ಇದು ಸೇವೆ ಆಗಬೇಕಾದ್ರೆ ಮೇಲಿಂದ ಏನು ಆರ್ಡ್ರ್ ಮಾಡ್ತಾರೋ ಅದನ್ನು ನಾನು ಹೇಳಬೇಕು, ಆವಾಗಲೇ ಇದು ಸೇವೆ ಆಗೋದು. ಅದಲ್ಲದೆ ಪುಸ್ತಕದಲ್ಲಿರೋದು ಓದೋದು ಸೇವೆ ಆಗಲ್ಲ. ಯಾರು ಓದ್ಬೋದು, ಕಲ್ತ್ಕೊಬಂದು ಬಯಾಟ್ ಮಾಡಿಕೊಂಡು ಬಡ 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 ಹೊಡ್ಡಿ. ಆದರೆ ಸೇವೆ ಮಾಡಲಿಕ್ಕೆ ದೇವರು ಕರೆದಿರೋದು ಬರೀ ಈ ಪ್ರೀಚಿಂಗ್ ಸೇವೆ ಮಾತ್ರ ಅಲ್ಲ. ಎಲ್ಲರೂ ದೇವರ ಸೇವಕರೇ, ಆಯ್ತಾ? ಎಲ್ಲರೂ ದೇವರ ಸೇವಕರೇ, ಎಲ್ಲರಿಗೂ ಸೇವೆ ಇದೆ. ಆಲ್ ಆಫ್ ಯು ಹ್ಯಾವ್ ಮಿನಿಸ್ಟ್ರಿ. ಓಕೆ, ಯು ಮಸ್ಟ್ ಫೈಂಡ್ ಔಟ್ ವಾಟ್ ಈಸ್ ಯುವರ್ ಮಿನಿಸ್ಟ್ರಿ. ನಿಮ್ಮ ಮಿನಿಸ್ಟ್ರಿ ಏನು ಅಂತ ನೀವು ಕಂಡ್ಕೋಬೇಕು. ಕಂಡ್ಕೊಳ್ಳೋಕೆ ಯಾವಾಗ ಆಗುತ್ತೆ ಗೊತ್ತಾ? ನಿಮ್ಮ ಸೇವೆ ಏನು ಅಂತ ಮೊದಲು ಯಜಮಾನನ್ನ ಅರ್ಥಕೋ. ನೋ ಯುವರ್ ಗಾಡ್, ನೋ ಯುವರ್ ಕ್ರಿಯೇಟರ್. KYC. ನೋ ಯುವರ್ ಕ್ರಿಯೇಟರ್ ಗಾಡ್. ದಟ್ ಈಸ್ ಫಸ್ಟ್. ಅದಕ್ಕೆ ಸೃಷ್ಟಿ ಮಾಡಿದ್ದು. ಸೃಷ್ಟಿ ಮಾಡಿದ್ದು ದೇವರು ಯಾರು ಎಂದು ತಿಳಿದು ಅವರನ್ನು ಪ್ರೀತಿಸುತ್ತಾ ಅವ್ರ ಸೇವೆ ಮಾಡಲಿಕ್ಕೆ. ಬಟ್ ಬೈ ಮಿಸ್ಟೇಕ್ ನಾವು ಬೇರೆ ಎಲ್ಲ ತಿಳ್ಕೊಬಿಟ್ವಿ. ಪಿಶಾಚಿನ ಪ್ರೀತಿ ಮಾಡಿ ಪಿಶಾಚಿ ಸೇವೆ ಮಾಡ್ತಾ ಇದ್ದೀವಿ. ಪಿಶಾಚಿ ಸೇವೆ ಅಂದ್ರೆ ಏನು ಗೊತ್ತಾ? ಪಿಶಾಚಿ ಏನು ಹೇಳ್ತಾನೋ ಅದನ್ನು ನಾವು ಮಾಡ್ತೀವಿ. ಪಿಶಾಚಿ ಅವಳಿಗೆ ಹೊಡಿ ಅಂದರೆ ಅವಳಿಗೆ ಹೊಡಿತೀವಿ. ಇದಾರ ಆ ಥರ? ಪಿಶಾಚಿ ಹೇಳ್ತಾನೆ ಅವಳು ಸರಿ ಇಲ್ಲ, ಅವಳು ಸರಿ ಇಲ್ಲ ಅಂತ ಹೇಳ್ತೀವಿ. ಪಿಶಾಚಿ ಹೇಳ್ತಾನೆ ಇವಳು ಮನೆಗೆ ಹೋಗಬೇಡ, ದ್ವೇಷ ಮಾಡು, ಇವಳು ಮನೆಗೆ ಹೋಗಲ್ಲ. ಆದರೆ ನಿಜವಾದ ದೇವರು ಯೇಸು ಸ್ವಾಮಿ, ನಮ್ಮ ಯಜಮಾನ, ಅವರೇನು ಹೇಳ್ತಾರೆ? ಇವರು ನಿಮ್ಮ ಶತ್ರು ಅಲ್ವಾ, ನಾನು ಹೇಳ್ತೀನಿ ನಿಮ್ಮ ಶತ್ರುವನ್ನು ಪ್ರೀತಿಸು, ಹೋಗೋರು ಮನೆಗೆ. ಪಿಶಾಚಿ ಹೇಳ್ತಾರೆ ಅವಳು ಅವತ್ತು ನಿನಗೆ ತೊಂದರೆ ಕೊಟ್ಟಿದ್ದಾಳೆ, ಹೋಗಬೇಡ ಅವ್ರ ಮನೆಗೆ. ಯಾರ ಸೇವೆ ಮಾಡ್ತಾ ಇದ್ದೀವಿ ನಾವು? ಸಂಡೇ ಆದರೆ ಚರ್ಚ್ ಒಳಗಡೆ ಇರ್ತೀವಿ ದೇವದೂತರ ಥರ. ಬೈಬಲ್ ಹೇಳುತ್ತೆ ಕೆಲವೊಮ್ಮೆ ಸೈತಾನನು ಕೂಡ ಜ್ಯೋತಿರ್ಮಯ ದೇವದೂತನ ಥರ ಕಾಣಿಸ್ಕೊಳ್ತಾನೆ ಅಂತ. ಸೊ ಆ ರೀತಿಯೆಲ್ಲ ಆಗ್ಬಾರ್ದು ನಾವು.
ನಾವು ನಿಜವಾದ ದೇವರ ಸೇವಕರಾಗಿ ಕಾಣಿಸ್ಕೋಬೇಕು, ದೇವರ ಮಕ್ಕಳಾಗಿ ಕಾಣಿಸ್ಕೋಬೇಕು. ಡೂಪ್ಲಿಕೇಟ್ ಡಮ್ಮಿಗಳಾಗಿ ಅಲ್ಲ, ರಿಯಲ್ ದೇವರ ಮಕ್ಕಳಾಗಿ ನಾವು ಕಾಣಿಸ್ಕೋಬೇಕಾದ್ರೆ ಈ ರಿಯಲ್ ಫ್ರೂಟ್ ಬರಬೇಕು, ಈ ಫಲ ಬರಬೇಕು. ಸುಮ್ಮನೆ ನನಗೊಂದಿಷ್ಟು ವಾಕ್ಯ ಗೊತ್ತು, ಹಾಡು ಗೊತ್ತು, ಪ್ರಾರ್ಥನೆ ಗೊತ್ತು ಅಂತ ಹೇಳಿಬಿಟ್ಟು ದೇವ್ರ ಮಕ್ಕಳಾಗೋದಿಲ್ಲ. ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳು ಅಂದರೆ ದೋಸ್ ಹೂ ಆರ್ ಬೇರಿಂಗ್ ದ ಫ್ರೂಟ್ ಆಫ್ ಗಾಡ್ ಆರ್ ದ ಚಿಲ್ಡ್ರನ್ ಆಫ್ ಗಾಡ್. ವಿ ಮಸ್ಟ್ ಬಿ ಏಬಲ್ ಟು ಬೇರ್ ದ ಫ್ರೂಟ್ ಆಫ್ ಗಾಡ್. ವಾಟ್ ಈಸ್ ದ ಫ್ರೂಟ್ ಆಫ್ ಗಾಡ್? ಲವ್, ಪೀಸ್, ಜಾಯ್. ನಮ್ಮ ಜೀವನದಲ್ಲಿ ದೈವಿಕ ಫಲಗಳು ಬಂದರೆ ಮಾತ್ರನೇ ನಾವು ದೇವರ ಮಕ್ಕಳಾಗ್ತೀವಿ. ಕೆಲವು ಟೈಮ್ ಮಕ್ಕಳ ಬಗ್ಗೆ ಅಪ್ಪ ಅಮ್ಮಂದರು ಅಥವಾ ಅಮ್ಮ ಏನು ಹೇಳ್ತಾರೆ ಗೊತ್ತಾ, ನನ್ನ ಮಗ ಅವ್ರ ಅಪ್ಪನ ಥರ, ಅವ್ರ ಅಪ್ಪಂಗೂ ಹೀಗೆ ಕೋಪ ಹೇಳಲ್ವಾ? ಅದೇ ಥರ ಮಗಂಗೂ ಬಂದ್ಬಿಟ್ಟಿದೆ. ಈಗಲೇ ನಮ್ಮ ಹೇಳ್ತಾ ಇರ್ತಾರೆ, ಇವರು ನಮ್ಮ ಯಜಮಾನ್ರ ಥರನೇ ನಮ್ಮ ಮಗ ಆಗ್ಬಿಟ್ಟಿದ್ದಾರೆ ಅಂತ. ಹೌದು, ಕೆಲ ಟೈಮ್ ಹಾಗೇನೆ. ನಮ್ಮಪ್ಪ ನನ್ನ ಗಂಡ ಹೇಗೆ ಕುಡ್ಕೊಂಡು ಬಂದು ಮನೇಲಿ ಗಲಾಟೆ ಮಾಡ್ತಾ ಇದ್ರು, ಅದೇ ರೀತಿ ಈಗ ಮಗನು ಶುರು ಮಾಡಿಬಿಟ್ಟಿದ್ದಾನೆ. ಅವ್ರ ಅಪ್ಪನೂ ಹೀಗೆ ಮನೇಲಿ ಒಂದು ನಿಮಿಷ ಕುತ್ಕೊಳ್ತಾ ಇರಲಿಲ್ಲ, ಅಲೆಮಾರಿಯಾಗಿ ಅಲ್ದು 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 ಎಲ್ಲೋ ಬಿದ್ದು ಎದ್ದು ರಾತ್ರಿ 12 ಗಂಟೆ ಬರ್ತಾ ಇದ್ರು. ಮಗನೂ ಹಾಗೆ, ಅದೇ ಸ್ವಭಾವ. ನಮ್ಮಲ್ಲಿ ಎಷ್ಟು ಜನರನ್ನ ಈ ಚರ್ಚಿಗೆ ಬರೋರನ್ನ ನೋಡಿ ದೇವ್ರ ಮಕ್ಕಳು ಇವರು ಅಂತ ಗುರುತಿಸ್ಲಿಕ್ಕೆ ಆಗ್ತಾ ಇದೆ. ಯೇಸುವಿನ ಸ್ವಭಾವ ಇವರಲ್ಲಿದೆ, 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 ಇವರು ನಿಜವಾಗ್ಲೂ ದೇವ್ರ ಮಕ್ಕಳು ಅಂತ ನಮ್ಮಲ್ಲಿ ಎಷ್ಟು ಜನರನ್ನ ನೋಡಿ ಇವತ್ತು ಅನ್ಯರು ಅಥವಾ ಅಕ್ಕಪಕ್ಕದವರು ಇತರರು ಗುರುತಿಸ್ಲಿಕ್ಕೆ ಆಗ್ತಾ ಇದೆ. ಇದಾಗದೇ ಇದ್ದರೆ ನಮಗೆಲ್ಲೋ ತಪ್ಪು ಸಂಭವಿಸಿದೆ. ಸರಿಪಡಿಸ್ಕೋಬೇಕಾಯ್ತಾ? ಸರಿಪಡಿಸ್ಕೊಳ್ಳಿಕ್ಕಾಗುತ್ತಾ? 100% ಆಗುತ್ತೆ. ದೇವರು ಈ ರೀತಿಯೆಲ್ಲ ಅವಕಾಶ, ಅಪರ್ಚುನಿಟೀಸ್ ನಮಗೆ ಕೊಟ್ಟಿರೋದು ಯಾಕೆ ಗೊತ್ತಾ? ನಮ್ಮ ಮೇಲೆ ಅವರಿಗೆ ಪ್ರೀತಿ ಇರೋದ್ರಿಂದ, ಇದನ್ನು ಸರಿಪಡಿಸ್ಕೊಳ್ಳಿಕ್ಕೋಸ್ಕರನೇ. ಅದರಿಂದ ಈ ಅವಕಾಶವನ್ನು ನಾವು ಯಾರು ಕೂಡ ಏನು ಮಾಡ್ಕೋಬಾರ್ದು, ನಷ್ಟಪಡಿಸ್ಕೋಬಾರ್ದು. ಇದು ಕಂಟಿನ್ಯೂ ಆಗಬೇಕಾದ್ರೆ ಈ ದೇವರ ವಾಕ್ಯ ನಿಮ್ಮ ಚರ್ಚ್ ಒಳಗಡೆ ಕಂಟಿನ್ಯೂ ಆಗಬೇಕಾದ್ರೆ ಒಂದು ಉಪಕಾರ ನೀವು ಮಾಡಬೇಕು. ಮಾಡ್ತೀರಾ? ಪ್ರಾರ್ಥನೆ ಮಾಡಿ. ಏನು ಮಾಡಿ? ಪ್ರಾರ್ಥನೆ ಮಾಡಿ. ನೀವು ಪ್ರಾರ್ಥನೆ ಮಾಡುವಾಗ ದಾರಿ ಓಪನ್ ಆಗುತ್ತೆ. ವಿಶ್ವಾಸದಿಂದ ಪ್ರಾರ್ಥಿಸಿರಿ, ದೇವರೇ ಇನ್ನೂ ಹೆಚ್ಚಾಗಿ ನಿನ್ನನ್ನು ಅರಿತುಕೊಳ್ಳುವ ಸೌಭಾಗ್ಯ ನಮಗೆ ಕೊಡಿಯಪ್ಪ, ಸತ್ಯವನ್ನು ತಿಳಿದುಕೊಳ್ಳುವ ಕೃಪೆ ಕೊಡಿ ಸ್ವಾಮಿ, ಅವಕಾಶ ಕೊಡಿ ಸ್ವಾಮಿ. ಈ ಭೂಮಿ ಮೇಲೆ ಬದುಕುತ್ತಿರುವ ನಾವು ಒಬ್ಬೊಬ್ಬರು ಕೂಡ ಸಾಯೋದ್ರೊಳಗಡೆ ನಮ್ಮ ಸೃಷ್ಟಿಕರ್ತನಾದ ದೇವರನ್ನ ಅರಿತುಕೊಂಡೇ ಸಾಯಬೇಕು, ಅರಿದೇ ಸಾಯಬಾರ್ದು. ಅದೊಂದು ರೀತಿ ವೇಸ್ಟ್ ಜೀವನ ಆಗೋಗ್ಬಿಡುತ್ತೆ. ಅದೇ ಒಂದು ದುರ್ಮರಣ. ಒಳ್ಳೆ ಮರಣ ಯಾವುದು ಗೊತ್ತಾ? ದೇವ್ರನ್ನ ಅರಿತುಕೊಂಡು ದೇವ್ರನ್ನ ಪ್ರೀತಿಸ್ತಾ ಸತ್ತೋಗ್ಬಿಟ್ರೆ ಯಾವಾಗಾದರೂ ಅದೇ ಒಳ್ಳೆ ಮರಣ. ಕೆಟ್ಟ ಮರಣ ಯಾವುದು ಗೊತ್ತಾ? ಹುಟ್ಟು ಕ್ರಿಶ್ಚಿಯನ್ ಆಗಿದ್ದರೂ ಕ್ರಿಸ್ತ ಯಾರು ಅಂತ ಗೊತ್ತಿಲ್ಲ, ಸತ್ತೋಗ್ಬಿಡ್ತೀವಿ. ಅದು ವೇಸ್ಟ್ ಜೀವನ, ಅದೊಂದು ವೇಸ್ಟ್ ಮರಣ. ಆ ರೀತಿ ನಮ್ಮ ಯಾರ ಜೀವನನೂ ಆಗೋದು ಬೇಡ. ದೇವರು ನಮಗೆ ಕೊಟ್ಟಂಥ ಜೀವನವನ್ನು ದೇವರ ಮಹಿಮೆಗಾಗಿ ಫಲಭರಿತವಾಗಿ ನಾವು ಜೀವಿಸೋಣ. ದೇವರು ನಮಗೆ ಕೊಟ್ಟಂಥ ಅಥವಾ ಕೊಡುವಂಥ ಆ ನೂತನ ಜನ್ಮವನ್ನು, ಕ್ರಿಸ್ತ ಯೇಸುವಿನಲ್ಲಿ ಕೊಡುವಂತಹ ನೂತನ ಜನ್ಮವನ್ನು ಪಡ್ಕೊಂಡು ಅವರನ್ನ ಅರಿತುಕೊಳ್ಳುವವರಾಗಿ ಫಲಭರಿತವಾಗಿ ನಾವು ಬದುಕೋಣ. ಆಮೇನ್. ಪ್ರೈಸ್ ದ ಲಾರ್ಡ್.